ನಮಸ್ತೆ. ನಾನು ಶಿವದೇವ್ ಯೋಗಾಚಾರ್ಯ. ಇಂದು ನಾವು ಪ್ರಾಣಾಯಾಮದ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡೋಣ. ಮನುಷ್ಯ ಜೀವನದಲ್ಲಿ ಪ್ರಾಣ ಬಹಳಷ್ಟು ಮುಖ್ಯ. ಇವತ್ತಿನ ದಿನಮಾನದ ಅನುಗುಣವಾಗಿ ಪ್ರಾಣಾಯಾಮ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಇಂದು ನಾವು ನಮ್ಮ ದೊಡ್ಡ ದೊಡ್ಡ ಬಂಗಲೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಾರುಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮ್ಲಿ ಆಗಿರ್ಬೋದು, ಇವರನ್ನೆಲ್ಲ ನಾವು ಬಿಟ್ಟು ಒಂದಿನ ಎರಡು ದಿನ ಬದುಕಬಹುದು. ಊಟ ಬಿಟ್ಟು ಬದುಕಬಹುದು, ನೀರು ಬಿಟ್ಟು ಬದುಕಬಹುದು. ಆದರೆ ಫ್ರ್ಯಾಕ್ಷನ್ ಸೆಕೆಂಡು ಪ್ರಾಣ ಇಲ್ಲಂದರೆ ಈ ಶರೀರಕ್ಕೆ, ಈ ಶರೀರದ ಏನು ಅವಯವಗಳಿದೆಯಲ್ಲ ಅದಕ್ಕೆ ಬೆಲೆ ಇರೋದಿಲ್ಲ. ಪ್ರಾಣ ಅದಂತ ಹೇಳಿ ಈ ಶರೀರಕ್ಕೆ ನಾಮ ರೂಪ, ಒಂದು ಪಾತ್ರ, ಒಂದು ಹೆಸರು ಇದೆ. ಈ ಶರೀರದಲ್ಲಿ ಆ ಪ್ರಾಣನೇ ಇಲ್ಲ ಅಂದರೆ ಇದಕ್ಕೆ ಯಾವುದೂ ಬೆಲೆ ಇಲ್ಲ. ಹಾಗಾಗಿ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಶಾರೀರಿಕ, ಮಾನಸಿಕ, ಭಾವನಾತ್ಮಕವಾದ ಬೆಳವಣಿಗೆ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ದುರ್ಗುಣಗಳನ್ನು ಕಳೆಯುವಂಥ ಒಂದು ಶಕ್ತಿ ಈ ಪ್ರಾಣಕ್ಕಿದೆ. ಈ ಪ್ರಾಣವನ್ನು ಹೇಗೆ ಮಾಡಬೇಕು, ಹೇಗೆ ಅದನ್ನು ಅನುಶಾಸನ ಮಾಡಬೇಕಂತಕ್ಕಂತಹ ಅನೇಕ ನಮ್ಮ ಯೋಗಶಾಸ್ತ್ರಗಳಲ್ಲಿ ಯೋಗದ ಉಲ್ಲೇಖವಿದೆ, ಪ್ರಾಣಾಯಾಮದ ಉಲ್ಲೇಖವಿದೆ. ಸ್ವರ ವಿಜ್ಞಾನ ಅಂಥೇಳಿ ಕೇವಲ ಈ ಸ್ವರದ ಅನುಗುಣವಾಗಿಯೇ ನಾವು ಹೇಗೆ ಶ್ವಾಸ ತೆಗೆದುಕೊಳ್ಬೇಕು, ಹೇಗೆ ಶ್ವಾಸವನ್ನು ಬಿಡಬೇಕಂತಕ್ಕಂಥ ಅನುಗುಣವಾಗಿ ಬಹಳಷ್ಟು ಮಾರ್ಮಿಕವಾದಂಥ ಒಂದು ಸ್ವರ ವಿಜ್ಞಾನ ಶಾಸ್ತ್ರವಿದೆ. ಆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಮ್ಮ ಯೋಗಶಾಸ್ತ್ರದಲ್ಲಿ ಯಾವಾಗ ನಾವು ಭೋಜನವನ್ನು ಮಾಡ್ತೀವೋ, ಭೋಜನ ಮಾಡುವಾಗ ನಮ್ಮ ಯಾವ ಸ್ವರ ಚಲನೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಯಾವುದಾದ್ರೂ ಒಂದು ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಯಾರನ್ನಾದರೂ ನಾವು ಭೇಟಿ ಆಗಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮದು ಯಾವುದು ಸ್ವರ ಆ್ಯಕ್ಟಿವ್ ಇರಬೇಕಂತಕ್ಕಂಥದ್ದು ಭಾಳ ಮುಖ್ಯ. ಅಥವಾ ನಾವು ಯಾವುದಾದ್ರೂ ಒಂದು ಕ್ರೀಡೆ ಆಡ್ತಾ ಇದ್ದೇವೆ, ಆ ಕ್ರೀಡೆ ಆಡುವಾಗ ನಮ್ಮ ಸ್ವರ, ನಮ್ಮ ಸ್ಪಿರಿಟು ಯಾವ ರೀತಿ, ಯಾವ ಸ್ವರದಿಂದ ನಾವು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಸ್ವರ ವಿಜ್ಞಾನದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಹಾಗಾಗಿ ಇಂದು ನಾವು ಕೆಲವೊಂದು ಯೋಗಶಾಸ್ತ್ರದ ಅನುಗುಣವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋಣ. ಪ್ರಾಣಾಯಾಮ, ಪ್ರಾಣ ಅಂದರೆ ಒಂದು ಲೈಫ್ ಎನರ್ಜಿ, ಆಯಾಮ ಅಂದರೆ ವಿಸ್ತಾರ ಮಾಡುವಂಥ ಒಂದು ಪದ್ಧತಿಗೆ ಪ್ರಾಣಾಯಾಮ ಅಂತ ಕರಿತೀವಿ. ಆಯಾಮ, ಶರೀರದ ಪ್ರತಿಯೊಂದು ಅಂಗಗಳಲ್ಲಿ ಪ್ರಾಣ ಆಯಾಮವಾಗಬೇಕು, ಅದನ್ನು ವಿಸ್ತಾರವಾಗಬೇಕು, ಅದನ್ನು ಸಮೃದ್ಧಗೊಳಿಸಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ಬೇಸಿಕ್ಕಾಗಿ 3 ಸ್ಟೆಪ್ಗಳನ್ನು ಪಾಲನೆ ಮಾಡಬೇಕು. ಅದು ಪೂರಕ ಅಂದರೆ ಇನ್ಹೇಲ್ ಮಾಡಬೇಕು, ಕುಂಭಕ ಅಂದರೆ ಹೋಲ್ಡಿಂಗ್ ಮಾಡಬೇಕು, ರೇಚಕ ಅಂದರೆ ಅದನ್ನು ಶ್ವಾಸ ಹೊರಗಡೆ ಹಾಕಬೇಕು. ಇದು 3 ಹಂತಗಳಿದೆ ಯೋಗದಲ್ಲಿ. ಇದು ಸ್ಟೆಪ್ ಆಯಿತು, ಪ್ರಾಣಾಯಾಮ ಮಾಡುವಂಥ ಒಂದು ಸ್ಟೆಪ್ಪು. ಹಾಗಾದ್ರೆ ಪ್ರಾಣಾಯಾಮ ಹೇಗೆ ಮಾಡಬೇಕಂತಕ್ಕಂಥ ವಿಧಾನ, ಅದು ಆಳವಾಗಿರಬೇಕು, ದೀರ್ಘವಾಗಿರಬೇಕು ಮತ್ತು ಸೂಕ್ಷ್ಮವಾಗಿರಬೇಕು. ಆಳವಾಗಿರಬೇಕು ಅಂತಂದರೆ ನಿಮ್ಮ ಶ್ವಾಸ, ನೀವು ತೆಗೆದುಕೊಳ್ಳುವಂಥ ಶ್ವಾಸ ನಿಮ್ಮ ಕಂಠದವರೆಗೆ ಬರ್ತದೋ, ಅಥವಾ ನಿಮ್ಮ ಛಾತಿಯವರೆಗೆ ಬರ್ತದೋ, ನಿಮ್ಮ ಎದೆಯವರೆಗೆ, ಅಥವಾ ನಿಮ್ಮ ನಾಭಿಯವರೆಗೆ ಬರ್ತದೋ, ಇದು ಆಳವಾದಂಥ ಶ್ವಾಸ.
ದೀರ್ಘವಾಗಿ ಅಂದರೆ ನೀವು ಎಷ್ಟು 5 ಸೆಕೆಂಡ್ ಶ್ವಾಸ ತೆಗೆದುಕೊಳ್ತೀರೋ, 10 ಸೆಕೆಂಡ್ ಶ್ವಾಸ ತೆಗೆದುಕೊಳ್ತೀರೋ, 15 ಸೆಕೆಂಡ್ ಶ್ವಾಸ ತೆಗೆದುಕೊಳ್ತೀರೋ, ಅದು ದೀರ್ಘ. ಸೂಕ್ಷ್ಮ ಅಂದರೆ ಅದು ಶ್ವಾಸ ತೆಗೆದುಕೊಳ್ಳುವಾಗ ನಿಮ್ಮ ಅಕ್ಕಪಕ್ಕ ಕುಳಿತಕ್ಕಂಥ ವ್ಯಕ್ತಿಗೆ ಅದರದ ಸೌಂಡು ಕೇಳಿರಬಾರ್ದು. ಅಷ್ಟು ಸೂಕ್ಷ್ಮವಾಗಿ ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಅಕಾರ್ಡಿಂಗ್ ಟು ಗೇರಂಡ ಸಂಹಿತ, ಅಕಾರ್ಡಿಂಗ್ ಟು ಹಠಯೋಗ ಪ್ರದೀಪಿಕ, ಬೇರೆ ಬೇರೆ ವಿಧಾನಗಳಲ್ಲಿ ಪ್ರಾಣಾಯಾಮದ ಪ್ರಕಾರಗಳನ್ನು ವಿಸ್ತಾರ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಹಠಯೋಗ ಪ್ರದೀಪಿಕ, ಅಕಾರ್ಡಿಂಗ್ ಟು ಗೇರಂಡ ಸಂಹಿತ, ಅಷ್ಟಕುಂಭಕ ಅಂದರೆ 8 ಪ್ರಕಾರದ ಪ್ರಾಣಾಯಾಮಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಪತಂಜಲಿಯವರು 4 ಪ್ರಕಾರದ ಪ್ರಾಣಾಯಾಮಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಇದಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಅದಕ್ಕೆ ಅಕಾರ್ಡಿಂಗ್ ಟು ಪತಂಜಲಿಯವರು ದೀರ್ಘ ಸೂಕ್ಷ್ಮ ಅದಕ್ಕೆ ಬಹಳಷ್ಟು ಮಹತ್ವವಾದಂಥ ಒಂದು ಪಾತ್ರ ಪತಂಜಲಿ ಮಹರ್ಷಿಯವರು ಕೊಡ್ತಾರೆ. ಈ ಯೋಗಶಾಸ್ತ್ರ ಒಂದು ಕೇವಲ ಆಧ್ಯಾತ್ಮಿಕ ಅಥವಾ ಒಂದು ದೈನಂದಿನ ಜೀವನದ ಒಂದು ಪದ್ಧತಿ ಅಲ್ಲ. ಇದು ಅನೇಕ ವೈಜ್ಞಾನಿಕ ಶಾಸ್ತ್ರಗಳಿಂದ ಕೂಡಿರ್ತಕ್ಕಂಥ ಒಂದು ಸೈಕಾಲಜಿ ಶಾಸ್ತ್ರ ಅಂತ ಹೇಳ್ಬೋದು ಯೋಗ ಸಬ್ಜೆಕ್ಟ್. ಯೋಗ ಅಭ್ಯಾಸ ಮಾಡೋದರಿಂದ, ಪ್ರಾಣಾಯಾಮ ಮಾಡೋದರಿಂದ ವ್ಯಕ್ತಿಯ ಮಾನಸಿಕ, ಶಾರೀರಿಕ, ಭಾವನಾತ್ಮಕ ಬೆಳವಣಿಗೆ ಜೊತೆಗೆ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಸದ್ಗುಣಗಳನ್ನು ಬೆಳೆಸುವಂಥ ಒಂದು ಶಕ್ತಿ ಯಾವುದಕ್ಕಾದರೆ ಇದ್ದರೆ ಅದು ಯೋಗ ವಿದ್ಯೆಗೆ. ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಕುಸಂಸ್ಕಾರಗಳನ್ನು ನಾಶ ಮಾಡಿ ಸಂಸ್ಕಾರಗಳನ್ನು ಜಾಗೃತ ಮಾಡುವಂಥ ಒಂದು ಶಕ್ತಿ ಅದು ಪ್ರಾಣಾಯಾಮಕ್ಕಿದೆ. ನಮ್ಮ ಶರೀರದಲ್ಲಿ 72,000 ನಾಡೀಸ್ ಇದೆ. 72,000 ನಾಡೀಸ್ ಕೇವಲ ನಮ್ಮ 2 ನಾಸ್ಟ್ರಲ್ ದ್ವಾರ ನಾವು ಶ್ವಾಸವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ವ್ಯಕ್ತಿ ಬೆಳಗ್ಗಿನಿಂದ ಹಿಡಿದು ಸಾಯಂಕಾಲವರೆಗೆ ಊರ್ಜಾ ಖರ್ಚು ಮಾಡ್ತಾನೆ. ಸಾಯಂಕಾಲ ಸುಸ್ತಾಗ್ತಾ ಹೋಗ್ತಾನೆ. ಮತ್ತು ಅನಂತರ ಮಲಗಿದ ತಕ್ಷಣ ಅದು ಊರ್ಜಾ ಶಕ್ತಿನ ಸಂಗ್ರಹಿತ ಆಗ್ತದೆ. ಮತ್ತೆ ಮುಂಜಾನೆ ಎದ್ದ ತಕ್ಷಣ ಜಾಗೃತವಾಗ್ತಾನೆ, ಸದೃಢವಾಗ್ತಾನೆ. ಹಾಗಾಗಿ ಈ ಅಷ್ಟಕುಂಭಕಗಳನ್ನು ಮಾಡೋದ್ರಿಂದ ಮಾರ್ನಿಂಗ್ ಯಾವುದು ಸ್ಪಿರಿಟ್ ಇತ್ತಲ್ಲ, ಈವ್ನಿಂಗ್ವರೆಗೂ ಅದೇ ಸ್ಪಿರಿಟ್ ಇರುವಂಥ ಒಂದು ಶಕ್ತಿ ಎದಕ್ಕಾದ್ರೆ ಇದ್ದರೆ ಅದು ಪ್ರಾಣಾಯಾಮ ಶಕ್ತಿ ಇದೆ. ದೈನಂದಿನ ಜೀವನದಲ್ಲಿ ಇವತ್ತು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಕ್ರೋಧಿತವಾಗೋದು, ಬೇರೆ ಬೇರೆ ಅವಾಚ್ಯ ಶಬ್ದಗಳನ್ನು ಬಳಸೋದು, ಸಡನ್ಲಿ ಸಿಟ್ಟಿ ಬರ್ತಕ್ಕಂಥದ್ದು ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಮತ್ತು ಬೇರೆ 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 ಪ್ರಕಾರದ ಸಮಸ್ಯೆಗಳಿಂದ ವ್ಯಕ್ತಿ ಅದು ಮಾನಸಿಕ ಸಮಸ್ಯೆ ಇದ್ದಾನೆ, ಶಾರೀರಿಕ ಸಮಸ್ಯೆ ಇದ್ದಾನೆ. ಇನ್ನೊಬ್ಬರ ಜೊತೆ ಹೇಗೆ ನಾವು ಸಂಬಂಧಗಳನ್ನು ಜೋಡಿಸಬೇಕು, ಸಂಬಂಧಗಳನ್ನು ಇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ವ್ಯಕ್ತಿ ಇವತ್ತು ಬಿಮಾರಾಗಿದ್ದಾನೆ. ಒಂದು ಕಡೆ ಹೇಳ್ತಾರೆ ಮಹಾತ್ಮರು, ನಮ್ಮ ಹತ್ರ ಇವತ್ತು ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ದೊಡ್ಡ ದೊಡ್ಡ ಬಂಗಲೆಗಳು, ದೊಡ್ಡ ದೊಡ್ಡ ಕಾರು, ಒಳ್ಳೆ ಪರಿವಾರ ಎಲ್ಲವಿದ್ರೂ ಕೂಡ ಮೈಂಡ್ ಅಪ್ಸೆಟ್ ಇದೆ. ನಮಗೆ ದುಡ್ಡಿದೆ, ಸಿಕ್ಕಾಪಟ್ಟಿ ಕೈಯಲ್ಲಿ ದುಡ್ಡಿದೆ, ಸಿಕ್ಕಾಪಟ್ಟಿ ಜನಬೆಂಬಲ ಇದೆ, ಸಿಕ್ಕಂಗೆಲ್ಲ ನಮ್ಮದು ನಾಲೇಜ್ ಇದೆ, ಸಿಕ್ಕಂಗೆಲ್ಲ ನಮ್ಮದು ಬೇರೆ 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 ಪ್ರಕಾರದ ಒಂದು ರೆಪ್ಯುಟೇಷನ್ ಇದೆ ಸೊಸೈಟಿಯಲ್ಲಿ. ಆದರೆ ವ್ಯಕ್ತಿ ಇದು ಹೊರಗಿನ ಒಂದು ಪರ್ಸ್ನಾಲಿಟಿ, ಆದರೆ ಒಳಗಿನ ಪರ್ಸ್ನಾಲಿಟಿ ವ್ಯಕ್ತಿ ತನ್ನಿಂದ ತಾನೇ ಕೊರಗ್ತಾ ಇದ್ದಾನೆ. ಇನ್ನೆಲ್ಲವಿದ್ದರೆ ವ್ಯಕ್ತಿಗೆ ಮನಃಶಾಂತಿ ಅಂತಕ್ಕಂಥದ್ದಿಲ್ಲ. ಆ ಮನಃಶಾಂತಿಯನ್ನು ಉಂಟು ಮಾಡಬೇಕಾದ್ರೆ ಯೋಗ ಅಭ್ಯಾಸ ಭಾಳಷ್ಟು ಅವಶ್ಯಕತೆ, ಅದರಲ್ಲೂ ಪ್ರಾಣಾಯಾಮ. ಇಂದು ಪ್ರಾಣಾಯಾಮದಲ್ಲಿ ಹಲವಾರು ವಿಧಿಗಳಿದೆ. ಅದನ್ನು ಒಂದೊಂದಾಗಿ ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಶ್ವಾಸವನ್ನು ತೆಗೆದುಕೊಳ್ಬೇಕು, ಶ್ವಾಸವನ್ನು ಬಿಡಬೇಕು. ಇದರಿಂದ ಏನಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಜಠರಾಗ್ನಿ ಪ್ರದೀಪ್ತವಾಗ್ತದೆ, ನಮ್ಮದು 2 ನಾಸ್ಟ್ರಲ್ ಕ್ಲೀನ್ ಆಗ್ತವೆ, ರೈಟ್ ಬ್ರೈನು ಲೆಫ್ಟ್ ಬ್ರೈನು
ವರ್ಕ್ ಆಗ್ತವೆ. ನಮ್ಮದು ರೈಟ್ ಲಂಗ್ಸು, ಲೆಫ್ಟ್ ಲಂಗ್ಸು ಅದು ಪ್ರಾಪರಾಗಿ ವರ್ಕ್ ಆಗ್ತದೆ. ಸಂಪೂರ್ಣ ನಿಮ್ಮ ಪಾದದಿಂದ ಹಿಡಿದು ತೆಲೆಗೂ ಇರ್ತಕ್ಕಂಥ ಪ್ರತಿಯೊಂದು ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ, ಮಸ್ಕ್ಯುಲರ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ. ನಮ್ಮ ಪ್ರತಿಯೊಂದು ಸೆಲ್ಸಲ್ಲಿ ಕೂಡ ಒಂದು ಊರ್ಜಾ ಶಕ್ತಿ ತುಂಬುವಂಥ ಶಕ್ತಿ ಇದು ಕಪಾಲಭಾತಿ, ಇದು ಭಸ್ತ್ರಿಕಾ ಪ್ರಾಣಾಯಾಮಕ್ಕಿದೆ. ಇದು ಭಸ್ತ್ರಿಕಾ ಪ್ರಾಣಾಯಾಮ ಅಂತಂದರೆ ಯಾವ ರೀತಿ ಅಂದರೆ, ನಾವು ಹಳ್ಳಿ ಪ್ರದೇಶದಲ್ಲಿ ನೋಡ್ತಾ ಇರ್ತೀವಿ. ಈಗ ಯಾರಾದರೂ ಬಡಿಗರ ಮನೆಗೆ ಬಡಿಗೆ ಹೋಗ್ತಿಲ್ವ, ಏನಾದರೂ ಕೆಬ್ಬಿಣ ಪದಾರ್ಥಗಳು ಕುಡಿಯಲು ಕೊಡಲೆ ಮಾಡಬೇಕಾದ್ರೆ ಅವರಲ್ಲಿ ಆ ಕೆಬ್ಬಣವನ್ನು ಕಾಯಿಸ್ಲಿಕ್ಕೆ ಒಂದು ಮಿಷಿನ್ ಇರ್ತಿತ್ತು. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವ್ರ ಜೊತೆ, ನಮ್ಮ ಅಜ್ಜರ ಜೊತೆ ಹೋಗ್ತಾ ಇರ್ತಿದ್ವಿ ನಾವು. ಅವಾಗ ಏನು ಹೇಳ್ತಾ ಇದ್ರು, ಚಿಕ್ಕ ಮಗು ಇದೆಲ್ಲ, ನಿಮ್ಮ ಮಗುನಿಗೆ ಅಲ್ಲಿ ಕೂಡಿಸಪ್ಪ. ಅದನ್ನು ಹೀಗೆ ತಿರೋದಾಗೆ ಅಲ್ಲೊಂದು ಮಿಷಿನ್ ಇರ್ತಿತ್ತು. ಆ ಮಿಷಿನ್ ಮುಂದೆ ಬೆಂಕಿ ಉತ್ಪತ್ತಿ ಆಗ್ತಿತ್ತು, ಹಿಂದೆ ಅದನ್ನು ಹಿಂಗೆ ರೋಲಿಂಗ್ ಮಾಡ್ತಾ ಇರಬೇಕು, ಹಿಂಗೆ ತಿರುಗ್ತಾ ಇರಬೇಕು. ಆ ತಿರುಗಿದಾಗ ಅಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದೆ. ಅದೇ ಪ್ರಾಣಾಯಾಮ. ಯಾವಾಗ ಅದು ಅಗ್ನಿ ಇದು ತಿರುಗೋದು ಸ್ವಲ್ಪ ಕಡಿಮೆ ಆಗ್ತೋ, ಅಲ್ಲಿ ಅಗ್ನಿ ಕಡಿಮೆ ಆಗ್ತಾ ಇರ್ತಿತ್ತು. ಸೇಮ್ ಅದೇ ಕಾನ್ಸೆಪ್ಟು ಪ್ರಾಣಾಯಾಮದಲ್ಲಿ, ಇದು ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಇದೆ. ಏನಂದರೆ, ನಾವು ಹೇಗೆ ಶ್ವಾಸವನ್ನು ತೆಗೆದುಕೊಳ್ತೀವೋ ನಮ್ಮ ಶರೀರದಲ್ಲಿ, ಹಾಗೆ ಸಂಪೂರ್ಣ ಶರೀರ ಎನರ್ಜೆಟಿಕ್ ಆಗಿರ್ತದೆ. ಸಂಪೂರ್ಣ ಶರೀರ ಮಹತ್ವವಾದಂಥ ಒಂದು ಪಾತ್ರ ಈ ಮಾನಸಿಕ, ಶಾರೀರಿಕ, ಭಾವನಾತ್ಮಕ ಶರೀರಕ್ಕೆ ಒಂದು ಶಕ್ತಿ ಕೊಡುವಂಥ ಶಕ್ತಿ ಅದಕ್ಕೆ. ಆದರೆ ಭಸ್ತ್ರಿಕಾ ಪ್ರಾಣ. ಅದನ್ನು ಹೇಗೆ ಮಾಡಬೇಕಂದ್ರೆ, ಎರಡೂ ಕೈಗಳನ್ನು ನಿಮ್ಮ ಈ ಪ್ರಾಣ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಹೀಗೆ ಎರಡೂ ಕೈಗಳನ್ನು ನಿಮ್ಮ ಮೊಳಕಾಲ ಮೇಲೆ ಇಟ್ಕೊಂಡು ನೇರವಾಗಿರಲಿ. ನಿಮ್ಮ ಶರೀರ ಶಾಂತವಾಗಿರಲಿ, ಮನಸ್ಸು ಶಾಂತವಾಗಿರಲಿ, ಸಂಪೂರ್ಣ ಇಂದ್ರಿಯಗಳು ಶಾಂತವಾಗಿರಲಿ. ಅದಾದ ನಂತರ ನಿಧಾನವಾಗಿ ಇಲ್ಲಿ ಆಳವಾಗಿ ಗೆಹರ, ಲಂಬ ಮತ್ತು ಸೂಕ್ಷ್ಮವಾದಂಥ ಒಂದು ಪ್ರಾಣಾಯಾಮ ಅಂತ ನಾನು ಮೊದಲೇ ಹೇಳಿದ್ದೀನಿ. ಅಲ್ಲಿ ಪೂರಕ, ರೇಚಕ, ಕುಂಭಕ 3 ವಿಧಾನಗಳು ಹೇಳಿದ್ದೀವಿ. ಇದರಲ್ಲೂ ಕೂಡ ಸೇಮ್ ಅದೇ ಪ್ರೊಸೆಸ್ ಬರ್ತದೆ. ನೋಡಿ ಯಾವ ರೀತಿ ಮಾಡಬೇಕಂದ್ರೆ, ಇದಾದ ನಂತರ ಸಂಪೂರ್ಣ ಶ್ವಾಸನ ಹೊರಗೆ ಹಾಕಿ ನಾವು ರೈಟ್ನಿಂದ ಶ್ವಾಸ ತೆಗೆದುಕೊಳ್ಳಬೇಕು, ಲೆಫ್ಟ್ನಿಂದ ಶ್ವಾಸನ ಹೊರಗಡೆ ಹಾಕಬೇಕು. ಇದು ಕುಂಭಕ. ರೈಟ್ ಸೈಡ್.
ಲೆಫ್ಟ್. ಇದು ಒಂದು ಸಲ ಪ್ರಾಣಾಯಾಮ ಒಂದು ಟೈಮ್ ಆಯಿತು. ಹೀಗೆ ಅದನ್ನು ಪ್ರಾರಂಭದಲ್ಲಿ 5ರಿಂದ ಸ್ಟಾರ್ಟ್ ಮಾಡಬೇಕು. 5 ಸಲ, 10 ಸಲ, 15 ಸಲ ಹೀಗೆ ನಿಮ್ಮದು ಕಂಫರ್ಟಬಲ್ ಟೈಮು ಮತ್ತು ನಿಮ್ಮ ಕಂಫರ್ಟಬಲ್ ಪ್ಲೇಸನ್ನು ನೋಡಿಕೊಂಡು ನೀವು ನಿತ್ಯ ನಿರಂತರವಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಅಭ್ಯಾಸ ಮಾಡೋದರಿಂದ ನಮ್ಮ ಮಾನಸಿಕ, ಶಾರೀರಿಕ ಮತ್ತು ಭಾವನಾತ್ಮಕದ ಜೊತೆಗೆ ಆಧ್ಯಾತ್ಮಿಕದ ಉನ್ನತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ಕುಸಂಸ್ಕಾರಗಳನ್ನು ನಾಶ ಮಾಡಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಅಭ್ಯಾಸವನ್ನು ಇಲ್ಲಿ ಬಿಹೇವಿಯರ್ ಆಗಿರ್ಬೋದು, ನಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ನಮ್ಮದು ಡಿಸಿಪ್ಲಿನ್ ಆಗಿರ್ಬೋದು, ಇದು ಎಲ್ಲವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ. ಇದು ನನ್ನ ಸ್ವತಃ ಅನುಭವದ ಆಧಾರದ ಮೇಲೆ ಈ ಲಾಭಗಳನ್ನು ನಾನು ವಿಸ್ತಾರ ಮಾಡ್ತಾ ಇದ್ದೇನೆ. ಇನ್ನು ಎರಡನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಅಲ್ಟರ್ನೇಟಿವ್ ಬ್ರೀದಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಹೀಗೆ ಅಲ್ಟರ್ನೇಟಿವ್ ಬ್ರೀದಿಂಗ್ ಟೆಕ್ನಿಕ್ ಇದು ಯಾವ ರೀತಿ ಮಾಡಬೇಕಂದ್ರೆ, ಅದು ಕೂಡ ಬಹಳಷ್ಟು ನಮ್ಮ ಸಂಪೂರ್ಣ ಶರೀರವನ್ನು ಸದೃಢ ಮಾಡುವಂಥ ಶಕ್ತಿ. ಯಾವಾಗಾದರೂ ನಾವು ಎಂಗ್ಸೈಟಿಯಲ್ಲಿ, ಡಿಪ್ರೆಷನ್ನಲ್ಲಿ, ಯಾವುದಾದ್ರು ಕ್ರೋಧದಲ್ಲಿ ನಾವು ಇದ್ದಾಗ ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕಂತಕ್ಕಂಥ ಒಂದು ಶಕ್ತಿ ನಮಗೆ ತೋಚದೆ ಇದ್ದಾಗ, ಒಂದು ದಾರಿ ತೋಚದೆ ಇದ್ದಾಗ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನಿಧಾನವಾಗಿ ಮಾಡಬೇಕು. ನೀವು ಹೀಗೆ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಸಂಪೂರ್ಣ ನಿಮ್ಮ ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಮಾಡ್ತದೆ. ನಿಮ್ಮ ರೈಟ್ ಬ್ರೈನು, ಲೆಫ್ಟ್ ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತದೆ. ನಿಮ್ಮಲ್ಲಿರ್ತಕ್ಕಂತಹ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಮಾಡ್ತದೆ. ನಾವು ಯಾವುದೇ ಒಂದು ಓದೋದರಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಅದರ ಪ್ರತಿ ನಮಗೆ ಧ್ಯಾನ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಮ್ಮನ್ನು ನಾವು ಒಂದು ಕಂಟ್ರೋಲ್ ಮಾಡುವಂಥ ಸ್ಥಿತಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮದ ಒಂದು ಬಿಗಿನರ್ ಸ್ಥಿತಿ ಅಂತೂ ಕೂಡ ಹೇಳ್ಬೋದು. ಇವಾಗ ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಪ್ರಾಣ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ರೈಟ್ ಹ್ಯಾಂಡನ್ನು ಪ್ರಾಣ ಮುದ್ರೆ ಮಾಡಿಕೊಂಡು ಲೆಫ್ಟ್ನಿಂದ ಶ್ವಾಸವನ್ನು ತೆಗಿಬೇಕು. ಇಲ್ಲಿ ಕೂಡ ಆಳವಾಗಿರಬೇಕು, ದೀರ್ಘವಾಗಿರಬೇಕು, ಸೂಕ್ಷ್ಮವಾಗಿರಬೇಕು. ನೋಡಿ, ಇನ್ಹೇಲ್, ಈ ರೀತಿ ನಾವು ಪ್ರಾರಂಭದಲ್ಲಿ 10ರಿಂದ 15 ಸಲ, 15ರಿಂದ 20 ಸಲ, 20ರಿಂದ 25 ಸಲ ನಾವು ನಿತ್ಯ ನಿರಂತರ ಅಭ್ಯಾಸ ಮಾಡೋದರಿಂದ ನಮ್ಮ ಮುಖದಲ್ಲಿ ಒಂದು ಚೈತನ್ಯತೆ ಬರ್ತದೆ, ಶರೀರದಲ್ಲಿ ಚೈತನ್ಯತೆ ಬರ್ತದೆ, ನಮ್ಮ ಇಂದ್ರಿಯಗಳಲ್ಲಿ ಚೈತನ್ಯತೆ ಬರ್ತದೆ. ಈ ಚೈತನ್ಯತೆ ಯಾವಾಗ ಮನುಷ್ಯ ಚೈತನ್ಯದಿಂದ ಒಳಗೊಂಡಿರ್ತಾನೋ ಆವಾಗ ಅದು ಪಾರಮಾರ್ಥಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಎರಡೂ ಆ ಕಾರ್ಯಗಳನ್ನು ಸದೃಢವಾಗಿ ಮಾಡಲು ಸಾಧ್ಯವಾಗಿದೆ. ಯಾವಾಗ ನಮ್ಮ ಶರೀರ ಚೈತನ್ಯವಿಲ್ಲ, ನಮ್ಮ ಇಂದ್ರಿಯಗಳ ಚೈತನ್ಯವಿಲ್ಲ ಅಂದರೆ ನಾವು ಏನೂ ಒಂದು ಮಹತ್ ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅದನ್ನು ದೀರ್ಘವಾಗಿ, ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಶರೀರ ಸದೃಢಗೊಳ್ಳುತ್ತದೆ. ಇದು ನಿತ್ಯ ನಿರಂತರ ಅಭ್ಯಾಸ ಮಾಡಬೇಕು. ಈ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆಯುಷ್ಯ ಕೂಡ ಹೆಚ್ಚಿಗೆ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ಶರೀರದ ಒಂದು ಶಕ್ತಿ ಹೆಚ್ಚಿಗೆ ಆಗ್ತದೆ. ಅದು ಶಾರೀರಿಕ ಶಕ್ತಿನೂ ಹೆಚ್ಚಿಗೆ ಆಗ್ತದೆ, ಮಾನಸಿಕ ಶಕ್ತಿನೂ ಹೆಚ್ಚಿಗೆ ಆಗ್ತದೆ ಮತ್ತು ಭಾವನಾತ್ಮಕ ಶಕ್ತಿಗಳನ್ನು ಕೂಡ ಹೆಚ್ಚಿಗೆ ಆಗ್ತದೆ. ಇವತ್ತಿನ ದಿನಮಾನದ IT ಕಂಪ್ನಿಗಳಲ್ಲಿ ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ವರ್ಕೇ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಡಿಪ್ರೆಷನ್ ಇರ್ತದೆ. ಹಾಗಾಗಿ ಸಾಕಷ್ಟು
ಕಾರ್ಪೊರೇಟ್ ಸಂಸ್ಥೆಗಳೇನು ಮಾಡ್ತಾ ಇದೆ ಅದನ್ನು ಅಲ್ಲಿ ಯೋಗವನ್ನು ಅಪ್ಲೈ ಮಾಡ್ಕೊಳ್ತಾರೆ. ಅವರು ವರ್ಕಿಂಗ್ ಕ್ಯಾಪಸಿಟಿ ಹೆಚ್ಚಿಗೆ ಮಾಡುವಂಥ ಒಂದು ಸಾಮರ್ಥ್ಯ ಈ ಪ್ರಾಣಾಯಾಮಕ್ಕಿದೆ. ಇವಾಗ ನಾವು ನಾಡಿ ಶೋಧನ ಪ್ರಾಣಾಯಾಮ, ಆ್ಯಕ್ಚುಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಇದು ಬಿಗಿನರ್ ಆಫ್ ದಿ ನಾಡಿ ಶೋಧನ ಪ್ರಾಣಾಯಾಮ. ಈ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಸೇಮ್ ನೀವು ರೈಟ್ ಸೈಡ್ ಲೆಫ್ಟ್ ಸೈಡ್ನಿಂದ ಶ್ವಾಸವನ್ನು ತೆಗೆದುಕೊಳ್ಳೆವು, ರೈಟ್ ಸೈಡಿಂದ ಶ್ವಾಸವನ್ನು ಹೊರಗಡೆ ಹಾಕುತ್ತೇವೆ, ರೈಟ್ ಸೈಡ್ನಿಂದ ಶ್ವಾಸವನ್ನು ತೆಗೆದುಕೊಂಡೆವು ಮತ್ತು ಲೆಫ್ಟ್ನಿಂದ ಶ್ವಾಸವನ್ನು ಹೊರಗಡೆ ಹಾಕು. ಇದು ಅನುಲೋಮ ವಿಲೋಮ. ಇಲ್ಲಿ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ 72,000 ನಾಡೀಸ್ ಇದೆ. ಎಲ್ಲವೂ ನಾಡಿಗಳಿಗೆ ನಾವು ಒಂದು ಚೈತನ್ಯತೆ ಮತ್ತು ಪ್ರತಿಯೊಂದು ಸೆಲ್ಸಲ್ಲಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುವ, ನಾಡಿಯಲ್ಲಿ ಇರ್ತಕ್ಕಂಥ ದೋಷಗಳು ಸೆಲ್ಸಲ್ಲಿ ಇರಬಹುದು, ಈ ಮಸ್ಕ್ಯುಲರ್ ಸಿಸ್ಟಮಲ್ಲಿ ಇರಬಹುದು, ಈ ಮತ್ತು ನಮ್ಮ ರಕ್ತನಾಳಗಳಲ್ಲಿ ಇರಬಹುದು. ಈ ಏನು ಕಲುಷಿತವಾದಂಥ ಪ್ರಾಣ ಇರ್ತದೆ ಅದನ್ನು ಶುದ್ಧಿ ಮಾಡುವಂತಹ ಕ್ರಿಯೆಗೆ ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿತೀವಿ. ಇದು ಕುಂಭಕ, ಇಲ್ಲಿ ಅಭ್ಯಾಸವನ್ನು ಕುಂಭಕ ಅಭ್ಯಾಸ. ಸೇಮ್ ನೀವು ಲೆಫ್ಟ್ ಹ್ಯಾಂಡನ್ನು ನೀವು ಪ್ರಾಣ ಮುದ್ರೆಯಲ್ಲಿ ಇಟ್ಕೊಳ್ಳಿ, ರೈಟ್ ಹ್ಯಾಂಡನ್ನು ಇದು ಪ್ರಾಣ ಮುದ್ರಾ, ಇದು ಪ್ರಾಣಾಯಾಮ ಮುದ್ರಾ. ಇರುವಾಗ ನೇಲ್ ಲೆಫ್ಟ್ ಸೈಡ್ ತೊಗೋಬೇಕು. ಇಲ್ಲಿ ಶ್ವಾಸವನ್ನು ಹೋಲ್ಡ್ ಮಾಡಬೇಕು ಎಷ್ಟು ಸಾಧ್ಯವಾಗ್ತದೆ, 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, ಡಿಪೆಂಡ್ಸ್ ಅಪಾನ್ ನಿಮ್ಮ ಮೇಲೆ ಹೇಗಿರ್ತದೆ ನೋಡಿ. ನೇಲ್ ಹೀಗೆ ನಾವು ರೈಟ್ ಸೈಡಿಂದ ಶ್ವಾಸ ತೆಗೆದುಕೊಂಡು 2 ನಾಸ್ಟ್ರಲನ್ನು ಹೋಲ್ಡ್ ಮಾಡಿಕೊಂಡು ನಮ್ಮ ಚಿನ್ನನ್ನು ನಮ್ಮದು ಕಂಠಕ್ಕೆ ಹಚ್ಚಬೇಕು. ಇಲ್ಲಿ ಹೋಲ್ಡ್, ಇದು ಕುಂಭಕ, ಪೂರಕ, ರೇಚಕ, ಕುಂಭಕ. ಯಾವಾಗ ಪೂರಕ ಆಯ್ತದೋ ಇದು ಕುಂಭಕ ಆಯಿತು, ಇದು ರೇಚಕ ಆಯಿತು. ಪ್ರಾಣಾಯಾಮ 3 ಸ್ಟೆಪ್ ಆಯಿತು. ದೀರ್ಘವಾಯಿತು, ಆಳವಾಯಿತು ಮತ್ತು ಸೂಕ್ಷ್ಮವಾಯಿತು. ಈ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ನಾಡಿಗಳ ದೋಷ ಏನಿದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಸಂಪೂರ್ಣ ಅಥವಾ ಶಾರೀರಿಕವಾಗಿ ದೋಷ ಆಗಿರ್ಬೋದು, ಮಾನಸಿಕ ದೋಷ ಆಗಿರ್ಬೋದು, ಭಾವನಾತ್ಮಕ ದೋಷವಾಗಿರ್ಬೋದು ಮತ್ತು ಆಧ್ಯಾತ್ಮಿಕದ ಸಾಧನೆಗೆ ಏನಾದರೂ ಅಡಚಣೆಗಳು ಉಂಟಾದರೆ ಆ ಎಲ್ಲವೂ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ನಾಡಿ ಶೋಧನ ಪ್ರಾಣಾಯಾಮಕ್ಕಿದೆ. ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಂತರ್ಯದಲ್ಲಿ ಒಂದು ಶಕ್ತಿ ಜಾಗೃತವಾಗ್ತದೆ, ಊರ್ಜಾ ಶಕ್ತಿ ಜಾಗೃತವಾಗ್ತದೆ. ನಾಡಿ ಶೋಧನ ಪ್ರಾಣಾಯಾಮದ ಇದು ಕೇವಲ ಶಬ್ದಗಳಿಂದ ಒಂದು ಹೇಳುವಂಥ ಪ್ರಾಣಾಯಾಮ, ಇದು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಾಧನೆ. ಇದು ನಾಡಿ ಶೋಧನ ಪ್ರಾಣಾಯಾಮದ ಮಹತ್ವ. ಈ ನಾಡಿ ಶೋಧನ ಪ್ರಾಣಾಯಾಮ ಆದ ನಂತರ ನಾವು ಸೂರ್ಯ ಭೇದನ ಮತ್ತು ಚಂದ್ರ ಭೇದನ 2 ಪ್ರಾಣಾಯಾಮಗಳಿವೆ. ನಮ್ಮದು ಮಾನವನ ಶರೀರ 2 ಎನರ್ಜಿಗಳಿಂದ ಕೂಡಿದೆ. ಒಂದು ಸೂರ್ಯ ಎನರ್ಜಿ, ಒಂದು ಮೂನ್ ಎನರ್ಜಿ. ಯಾವಾಗಲೂ ಪುರುಷರ ಶರೀರದಲ್ಲಿ ಸನ್ ಎನರ್ಜಿ ಜಾಸ್ತಿ ಇರ್ತದೆ. ಹಾಗಾಗಿ ಪುರುಷರ ಯಾವುದೇ ಒಂದು ರೈಟ್ ಸೈಡ್ ಭಾಗ ಏನಿರ್ತದೆ ಅದು ಮೋರ್ ಆ್ಯಕ್ಟಿವ್ ಆಗಿರ್ತದೆ. ಇದು ಒಂದು ಸೈದ್ಧಾಂತಿಕ ಕಾರಣ, ಇದು ಸ್ವರ ವಿಜ್ಞಾನದ ಪ್ರಕಾರ. ಇನ್ನು ಮಹಿಳೆಯರ ಪ್ರಕಾರ ಯಾವಾಗಲೂ ಲೆಫ್ಟ್ ಸೈಡ್ ಅವರು ಮಹಿಳೆಯರದ್ದು ಏನಿರ್ತದಲ್ಲ ಶರೀರ ಬಹಳಷ್ಟು ಸದೃಢವಾಗಿರ್ತದೆ.
ಮತ್ತು ಭಾಳಷ್ಟು ಸ್ಟ್ರಾಂಗ್ ಆಗಿರುತ್ತದೆ. ಆದರೆ ಅದಕ್ಕೆಲ್ಲ ಇಮೋಷ್ನಲಿ ಭಾಳಷ್ಟು ಎಷ್ಟೇ ಮನೆಗಳಲ್ಲಿ ಕ್ಲೇಶಗಳಾದರೂ, ಮನೆಗಳಲ್ಲಿ ಸಂಕಷ್ಟಗಳಾದರೂ ಕೂಡ ಅವರನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಮಹಿಳೆಯರಿಗೆ ಜಾಸ್ತಿ ಇರ್ತದೆ. ಪುರುಷರಿಗೆ ಸಡನ್ಲಿ ಸಿಟ್ಟು ಬರ್ತದೆ. ಯಾಕಂದರೆ ಪುರುಷರ ಹತ್ರ ಅದು ಸನ್ ಎನರ್ಜಿ ಇರ್ತದೆ. ಸನ್ ಎನರ್ಜಿ ಅಂದರೆ ನಾವು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಹೇಗೆ ಕೂಡೋಕ್ಕಾಗೋದಿಲ್ಲ, ಹಾಗೆ ಈ ಪುರುಷರಲ್ಲಿ ಈ ಲಕ್ಷಣಗಳಿದೆ, ಮಹಿಳೆಯರಲ್ಲಿ ಈ ಲಕ್ಷಣಗಳಿದೆ. ಹಾಗಾಗಿ ಇವು ಎರಡೂ ಪ್ರಾಣಾಯಾಮಗಳನ್ನು ಅನುಗುಣವಾಗಿ ಅದನ್ನು ಅಭ್ಯಾಸ ಮಾಡಬೇಕು. ಯಾರು ಲೋ ಬಿ ಪಿ ಇದೆ, ಯಾರು ಬಹಳಷ್ಟು ಲೇಜಿ ಇದ್ದಾರೆ, ಯಾರಲ್ಲಿ ಜಾಸ್ತಿ ಕ್ರಿಯೇಟಿವಿಟಿ ಇಲ್ಲ, ಯಾರಲ್ಲಿ ಜಾಸ್ತಿ ದಿಮಾಕು ಜಾಸ್ತಿ ವರ್ಕ್ ಮಾಡ್ತಾ ಇಲ್ವ, ಸಡನ್ಲಿ ವರ್ಕ್ ಮಾಡ್ತಾ ಇಲ್ಲ, ಯಾವಾಗಲೂ ಸುಸ್ತಿರ್ತದೆ, ಯಾವಾಗಲೂ ಹೇಗಂದರೆ ನಂದಾಯಿತು, ನನ್ನ ಕೆಲಸ ಆಯಿತು, ಈ ರೀತಿ ಇರ್ತಕ್ಕಂಥ ಆ ರೀತಿ ವ್ಯಕ್ತಿಗಳು ಸೂರ್ಯಭೇದನ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸ್ಮರಣೆ ಶಕ್ತಿನೂ ಹೆಚ್ಚಿಗೆ ಆಗ್ತದೆ, ನಮ್ಮ ಕ್ರಿಯೇಟಿವಿಟಿನೂ ಕೂಡ ಜಾಸ್ತಿ ಆಗ್ತದೆ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗ್ತದೆ. ಸೂರ್ಯಭೇದನ ಪ್ರಾಣಾಯಾಮ ಇದು ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಪ್ರಾಣ ಮುದ್ರೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ರೈಟ್ ಹ್ಯಾಂಡನ್ನು ಪ್ರಾಣಾಯಾಮ ಮುದ್ರೆಯಲ್ಲಿ ಮಾಡಿಕೊಂಡು, ಇಲ್ಲಿ ಆಲ್ವೇಸ್ ಸೂರ್ಯಭೇದನದಲ್ಲಿ ಏನು ಮಾಡಬೇಕಂದ್ರೆ ರೈಟ್ ಸೈಡ್ ಶ್ವಾಸ ತಗೋಬೇಕು, ಕುಂಭಕ ಮಾಡಬೇಕು, ಲೆಫ್ಟ್ ಸೈಡ್ ಶ್ವಾಸವನ್ನು ಹೊರಗಡೆ ಹಾಕಬೇಕು. ಆಲ್ವೇಸ್ ರೈಟ್ ಸೈಡ್ ತಗೊಳ್ಬೇಕು, ದೀರ್ಘ ಇರಬೇಕು, ಸೂಕ್ಷ್ಮ ಇರಬೇಕು ಮತ್ತು ಆಳವಾಗಿರಬೇಕು, ಪೂರಕ ಇರಬೇಕು, ಕುಂಭಕ ಇರಬೇಕು, ರೇಚಕ ಇರಬೇಕು. ಇದು ಪ್ರಾಣಾಯಾಮದ ಸಿದ್ಧಾಂತ, ಪ್ರಾಣಾಯಾಮದ ರೂಲ್ಸು. ಇದು ನಾವು ಈ ರೀತಿ ಪಾಲನೆ ಮಾಡದಿದ್ದರೆ ಅದರಿಂದ ಪ್ರಾಣಾಯಾಮದಿಂದ ಜಾಸ್ತಿ ಬೆನಿಫಿಟ್ ನಮಗೂ ಸಿಗೋದಿಲ್ಲ. ಇಲ್ಲಿ ನೋಡಿ, ರೈಟ್ ಸೈಡ್ನಿಂದ ಶ್ವಾಸವನ್ನು ತೆಗೆದುಕೊಳ್ತೀವಿ. ಮತ್ತು ಲೆಫ್ಟಿಂದ ಬೆಟ್ಟೆ. ಇಲ್ಲಿ ಪೂರಕನಾಯಿತು, ಕುಂಭಕನಾಯಿತು, ರೇಚಕನಾಯಿತು. ಅಗೇನ್ ಇನ್ಹೇಲ್ ರೈಟ್, ಮತ್ತು ಅಗೇನ್ ಇನ್ಹೇಲ್ ರೈಟ್ ಸೈಡ್, ಲೆಫ್ಟ್ ಸೈಡ್. ನಾವು ಯಾವಾಗಲೂ ರೈಟ್ ಸೈಡನ್ನು ನಾವು ಶ್ವಾಸ ತೆಗೆದುಕೊಳ್ಬೇಕು, ಎರಡು ನಾಸ್ಟ್ರಲನ್ನು ಬಂದ್ ಮಾಡಿ ಜಾಲಾಂತರ ಬಂಧವನ್ನು ಮಾಡಿ ನಮ್ಗೆ ಎಷ್ಟು ಸಾಧ್ಯವಾಗ್ತದೆ 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, 20 ಸೆಕೆಂಡು, 20 ಡಿಪೆಂಡ್ಸ್ ಅಪನ್ ಅದು ಪ್ರಾಕ್ಟೀಸ್ನರ್ ಮೇಲೆ ಹೋಗ್ತದೆ. ಆನಂತರ ನಿಧಾನವಾಗಿ ನಾವು ಲೆಫ್ಟ್ ಸೈಡಿನ ಶ್ವಾಸವನ್ನು ಹೊರಗಡೆ ಹಾಕ್ತೀವಿ. ಇದನ್ನು ಯಾರು ಅಭ್ಯಾಸ ಮಾಡಬೇಕು, ಯಾರು ಅಭ್ಯಾಸ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಬಹಳಷ್ಟು ಮಹತ್ವ. ಆಲ್ರೆಡಿ ನಾನು ಯಾರು ಅಭ್ಯಾಸ ಮಾಡಬೇಕು, ಯಾರು ಲೋ ಬಿ ಪಿ ಇರ್ತಾರೆ, ಯಾರು ಜಾಸ್ತಿ ಸುಸ್ತಿರ್ತಾರೆ, ಯಾರು ಲೇಜಿ ಇರ್ತಾರೆ, ಯಾರಿಗೆ ಜಾಸ್ತಿ ಕ್ರಿಯೇಟಿವಿಟಿ ಮಾಡೋದಾಗೋದಿಲ್ಲ, ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಇದು ಸೂರ್ಯಭೇದನ ಪ್ರಾಣಾಯಾಮ ಮಾಡಬೇಕು. ಯಾರು ಹೈ ಬಿ ಪಿ ಇರ್ತಾರೆ, ಪ್ರೆಗ್ನೆನ್ಸಿ ಇರ್ತಾರೆ, ಓಲ್ಡ್ ಪೀಪಲ್ ಇರ್ತಾರೆ, ಜಾಸ್ತಿ ಮೈಗ್ರೇನ್ ಇರ್ತದೆ, ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಸೂರ್ಯಭೇದನ ಪ್ರಾಣಾಯಾಮನ ಅಭ್ಯಾಸ ಮಾಡಬಾರ್ದು. ಡೋಂಟ್ ಪ್ರಾಕ್ಟೀಸ್ ದಿಸ್ ಸೂರ್ಯಭೇದನ. ಇವಾಗ ಚಂದ್ರಭೇದನ, ಯಾವಾಗ ನಮ್ಮ ಮನಸ್ಸು ಚಂದ್ರಭೇದನ ಪ್ರಾಣಾಯಾಮ, ಯಾವಾಗ ನಮ್ಮ ಮನಸ್ಸು ಯಾವಾಗಲೂ ಮೋರ್ ಕ್ರಿಯೇಟಿವಿಟಿ ಇರ್ತದೆ, ಕೂತ್ ಕಡೆಗೆ ಒಂದೇ ಕಡೆ ಕೂಡೋದಿಲ್ಲ, ಯಾವಾಗಲೂ ಜಾಸ್ತಿ ಕ್ರೋಧ ಬರ್ತದೆ, ಯಾವಾಗಲೂ ನಮ್ಮ ಮನಸ್ಸು ಕಂಟ್ರೋಲ್ ಆಗೋದಿಲ್ಲ, ನಮ್ಮ ಸೆನ್ಸ್ ಕಂಟ್ರೋಲ್ ಆಗೋದಿಲ್ಲ, ನಮ್ಮ ಶರೀರ ಕಂಟ್ರೋಲ್ ಆಗೋದಿಲ್ಲ, ಮತ್ತು ಯಾವಾಗಲೂ ಏನಾದರೂ ಮಾತಾಡ್ತಾ ಇರಬೇಕು, ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು, ಅಥವಾ ಯಾರು ಹೈ ಬಿ ಪಿ ಇರ್ತಾರೋ, ಯಾರು ಡಿಪ್ರೆಷನಲ್ಲಿ ಇರ್ತಾರೋ, ಯಾರು ಎಂಗ್ಸೈಟಿಯಲ್ಲಿ ಇರ್ತಾರೋ, ಯಾರು ಯಾವಾಗಲೂ ಹೆಡ್ಏಕ್ ಇದೇನೋ, ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು, ಯಾರು ಹೈ ಬಿ ಪಿ ಇದೆಲ್ಲ, ಯಾರು ಹಾರ್ಟ್ ಪೇಷಂಟ್ ಇದೆಲ್ಲ, ಅವರು ಕೂಡ ಈ ಚಂದ್ರಭೇದವನ್ನು ಪ್ರಾಣಾಯಾಮನ ಅಭ್ಯಾಸ ಮಾಡಬಹುದು. ಚಂದ್ರಭೇದವನ್ನು ಅಭ್ಯಾಸ ಮಾಡಬಹುದು. ಯಾರು
ಲೋ ಬಿ ಪಿ ಇದೆ, ಅವರು ಈ ಚಂದ್ರಭೇದನ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬಾರ್ದು. ಇದು ಯಾವ ರೀತಿ ಮಾಡಬೇಕಂದ್ರೆ ಸೇಮ್ ನಾವು ಲೆಫ್ಟ್ ಸೈಡ್ನಿಂದ ಶ್ವಾಸವನ್ನು ತೆಗೆದುಕೊಳ್ಬೇಕು, ಪೂರಕ ಮಾಡಬೇಕು, ಕುಂಭಕ ಮಾಡಬೇಕು ಮತ್ತು ರೇಚಕ ಮಾಡಬೇಕು. ಯಾವುದು ಪೂರಕ, ರೇಚಕ, ಕುಂಭಕ ಮಾಡ್ತಾರೋ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಹಾಗಾಗಿನೇ ಹಠಯೋಗ ಪ್ರದೀಪಿಕದಲ್ಲಿ ಗೇರಂಡ ಸಂಹಿತದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮದ ಉಲ್ಲೇಖ ಇಲ್ಲವೇ ಇಲ್ಲ. ಅದು ಬಿಗಿನರ್ ಆಫ್ ದಿ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳಬಹುದು. ಹಾಗಾಗಿ ಇನ್ನು ಬೇರೆ ಬೇರೆ ಶಾಸ್ತ್ರದಲ್ಲಿ ಅದು ಅನುಲೋಮ ವಿಲೋಮದ ಉಲ್ಲೇಖವಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಅಷ್ಟಕುಂಭಕದಲ್ಲಿ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಇಲ್ಲ. ಹಾಗಾಗಿ ಇಲ್ಲಿ ಚಂದ್ರಭೇದನ ಇದೆ, ಸೂರ್ಯಭೇದನೆ. ಅದನ್ನು ಹೇಗೆ ಮಾಡಬೇಕಂದ್ರೆ ಇನ್ನೇಲ್ ಲೆಫ್ಟ್ನಿಂದ ತಗೋಬೇಕು, ಹೋಲ್ಡ್ ಮಾಡಬೇಕು, ಎಷ್ಟು ಹೊತ್ತು ಆಗ್ತದೆ, ಎಷ್ಟು ಟೈಮ್ ಆಗ್ತದೋ ಆನಂತರ ಎಕ್ಸೇಲ್ ರೈಟ್ ಮಾಡಬೇಕು. ಅಗೇನ್ ಇನ್ನೇಲ್ ಲೆಫ್ಟ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಎಷ್ಟಾಗ್ತದೆ ಅಷ್ಟು, ಅಗೇನ್ ಎಕ್ಸೇಲ್ ರೈಟ್ ಮಾಡಬೇಕು. ಮತ್ತು ಇನ್ನೇಲ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು. ಆಲ್ವೇಸ್ ರೈಟ್ ಲೆಫ್ಟ್ನಿಂದ ಇನ್ನೇಲ್ ತಗೋಬೇಕು, ಹೋಲ್ಡ್ ಮಾಡಬೇಕು, ಎಕ್ಸೇಲ್. ಚಂದ್ರಭೇದನ ಆಲ್ವೇಸ್ ರೀಪ್ರೆಸೆಂಟ್ ಯುವರ್ ಲೆಫ್ಟ್ ಸೈಡ್. ನೋಡಿ, ಇನ್ಹೇಲ್, again inhale left side, ಇದು ಪ್ರಾರಂಭದಿಂದ 5ರಿಂದ 10 ಬಾರಿ ಇದನ್ನು ಪುನರಾವರ್ತನೆ ಮಾಡುವಂಥ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿಕೊಳ್ಳಿ. 5ರಿಂದ 10 ಸಲ ಸ್ಟಾರ್ಟ್ ಮಾಡ್ತಾ 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 ನಾವು ಡಿಪೆಂಡ್ಸ್ ಅಪಾನ್ ನಮ್ಮದು ಕಂಟ್ರೋಲ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ಮನುಷ್ಯ ಶಾಂತವಾಗಬೇಕು ಅಂದರೆ ಯಾವಾಗಲೂ ನಾವು ನಮ್ಮ ಮನಸ್ಸಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬೇಕು, ನೆನಪಿನ ಸ್ಮರಣೆ ಶಕ್ತಿ ಜಾಸ್ತಿ ಮಾಡ್ಕೋಬೇಕು, ಸಹನಶೀಲತೆ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಚಂದ್ರಭೇದನ ಪ್ರಾಣಾಯಾಮ ನಿತ್ಯ ನಿರಂತರ ಅದನ್ನು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. ನಾವು ಇಷ್ಟೆಲ್ಲ ಪ್ರಾಣಾಯಾಮಗಳ ಆದ ನಂತರ ಇವಾಗ ಉಜ್ಜಾಯಿ ಪ್ರಾಣಾಯಾಮವನ್ನು ನೋಡೋಣ. ಉಜ್ಜಾಯಿ ಪ್ರಾಣಾಯಾಮವನ್ನು ಯಾರು ಸಣ್ಣ ಸಣ್ಣ ಶಬ್ದಗಳ ಉಚ್ಚಾರಣೆ ಮಾಡುವಲ್ಲಿ ಅಥವಾ ಯಾರಾದರೂ ಮಕ್ಕಳು 5-10 ವರ್ಷ ಆಗಿರ್ತಾರೆ, ಅವ್ರಿಗೆ ಇನ್ನೂ ಸ್ಪಷ್ಟವನ್ನು ಶಬ್ದಗಳ ಉಚ್ಚಾರಣೆ ಮಾಡೋಕ್ಕಾಗೋದಿಲ್ಲ ಅಂಥ ವ್ಯಕ್ತಿಗಳಾಗಿರ್ಬೋದು. ಯಾರು ಸಂಗೀತವನ್ನು ಅಭ್ಯಾಸ ಮಾಡಬೇಕಂತ ಅವ್ರ ಕಂಠ ಮಧುರ ಆಗಬೇಕಂತಿದ್ದಾರೋ ಅವರು ಕೂಡ ಈ ಅಭ್ಯಾಸವನ್ನು ಉಜ್ಜಾಯಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಯಾರಿಗೆ ಜಾಸ್ತಿ ಕಫ ಇದೆ, ಯಾರಿಗೆ ಜಾಸ್ತಿ ಗಂಟಲು ಸಮಸ್ಯೆ ಇದೆ, ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅಭ್ಯಾಸ ಮಾಡ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಲಾಭಕಾರಿಯಾದಂಥ ಪ್ರಾಣಾಯಾಮ. ಇಲ್ಲಿ ಕೂಡ ಸೇಮ್ ನಾವು ಒಂದು ಸೌಂಡನ್ನು ಈ ಕಂಠ ಭಾಗದಲ್ಲಿ ನಾವು ಸೌಂಡನ್ನು ಹೇಗೆ ನಾವು ಹಿಕ್ಕಪ್ಸ್ ಮಾಡಬೇಕಾದ ಹಿಕ್ಕಪ್ ಮಾಡ್ತೀವಲ್ಲ, ಇದು ಪ್ರಾರಂಭದ ಸ್ಥಿತಿ ಹೇಳ್ತಾ ಇದ್ದೀನಿ. ಹಿಕ್ಕಪ್ ಸ್ಥಿತಿ ಅಂದರೆ ನಾವು ಹೇಗೆ ಹಿಕ್ಕಪ್ಸ್ ಮಾಡ್ತೀವಲ್ಲ ಅದನ್ನು ಹಿಕ್ಕಪ್ಸನ್ನು ದೀರ್ಘವಾಗಿ ಮಾಡಬೇಕು ಮತ್ತು ಸೂಕ್ಷ್ಮವಾಗಿ ಮಾಡಬೇಕು ಮತ್ತು ಲಾಂಗಾಗಿ ಮಾಡಬೇಕು. ನೋಡಿ ನಾನು ಯಾವ ರೀತಿ ಇಲ್ಲಿ ಯಾರು ಕಫ ಇರ್ತಕ್ಕಂಥ ವ್ಯಕ್ತಿಗಳು ಇದು ಅಭ್ಯಾಸ ಮಾಡಿದರೆ ಬಹಳಷ್ಟು ಲಾಭಕಾರಿ. ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಅವರು ಕೂಡ ಬಹಳಷ್ಟು ಲಾಭಕಾರಿ. ಯಾರಿಗೆ ಶಬ್ದಗಳ ಉಚ್ಚಾರಣೆ ಸಂಸ್ಕೃತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಸಬ್ಜೆಕ್ಟ್ ಇರ್ಬೋದು, ಯಾವುದೇ ಶಬ್ದಗಳು ಉಚ್ಚಾರಣೆ ಮಾಡುವಲ್ಲಿ ಏನಾದರೂ ಏರುಪೇರು ಆದರೆ ಈ ಉಜ್ಜಾಯಿ ಪ್ರಾಣಾಯಾಮ ಬಹಳಷ್ಟು ಮಹತ್ವವಾದಂಥ ಒಂದು ಪಾತ್ರ ವಹಿಸ್ತದೆ. ನೋಡ್ಕೊಳ್ಳಿ ಹೇಗೆ ಅಭ್ಯಾಸ ಮಾಡೋಣ ಅಂತೇಳಿ. ಇನ್ಹೇಲ್,
ಈ ರೀತಿ ಕೆಮ್ಮು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏಕೆಂದರೆ ಅಲ್ಲಿ ಇರ್ತಕ್ಕಂಥ ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮು ಆ್ಯಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಆಮೇಲೆ ಎಕ್ಸೈಲ್ ಬಹುತ್ ನಾಶ. ಈ ರೀತಿ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಮಾರ್ಮಿಕವಾದಂಥ ಒಂದು ಲಾಭ ಸಿಗ್ತದೆ. ಮತ್ತು ನಾವು ವಿಶುದ್ಧ ಚಕ್ರ ಅಂತ ಕರಿತೀವಿ. ವಿಶುದ್ಧ ಚಕ್ರ ಅಕಾರ್ಡಿಂಗ್ ಟು ಯೋಗದ ಪ್ರಕಾರ ಇಲ್ಲಿ ನಾವು ಒಂದು ವಿಶುದ್ಧ ಚಕ್ರ ಇದೆ. ಒಂದು ಸುಮ್ಮನೆ ನಾರ್ಮಲಾಗಿ ನಾವು ಮಾತು ಕೇಳ್ಬೋದು, ವಿಷ ಕುಡಿದ್ರೂ ಈ ಶಿವನಿಗೆ ಏನೂ ಆಗಿದ್ದಿಲ್ಲ, ಅದಕ್ಕೆ ವಿಷಕಂಠ ಅಂತ ಕರೀತಾರೆ ಶಿವನನ್ನು. ಅಲ್ಲಿ ನಾವು ಇಲ್ಲಿ ಏನಾಗ್ತದೆ, ಆ ಶಕ್ತಿ ಸಾಮರ್ಥ್ಯ ಬರ್ತದಂತ ನಮ್ಮ ಶಾಸ್ತ್ರಗಳು ಹೇಳ್ತದೆ. ನಮ್ಮ ಋಷಿ ಮುನಿಗಳು ಕೂಡ ಇದನ್ನು ಅನುಭವಿಸಿದ್ದಾರೆ. ಆದರೆ ನಾವು ಅದನ್ನು ಪಾಲನೆ ಮಾಡಬೇಕು ಇವಾಗ ಅಷ್ಟೇ, ಅದನ್ನೇ ಅಭ್ಯಾಸ ಮಾಡಬೇಕು. ನೋಡಿ, ನ್ಯಾಯಲ್ ಇದು ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇರ್ತಲ್ಲ ಅವರು ಅಭ್ಯಾಸ ಮಾಡಬೇಕು. ಯಾರಿಗೆ ಧ್ವನಿ ಮಧುರವಾಗಬೇಕು, ಮಾತಿನ ಸ್ಪಷ್ಟತೆ ಮಧುರ ಬರಬೇಕು, ಅವರು ಕೂಡ ಈ ಅಭ್ಯಾಸವನ್ನು ಮಾಡಬೇಕು. ನಿತ್ಯ ನಿರಂತರ ಇದು ಶ್ರದ್ಧಾ. ಯಾಕೆ ನಿತ್ಯ ನಿರಂತರ ಹೇಳ್ತೀನಿ ಅಂದರೆ, ಇವತ್ತೇನಾಗಿದೆ, ಒಂದಿನ ಮಾಡಿದೆವು, 10 ದಿನ ಬಿಟ್ಟೆವು, ಆನಂತರ ಚಾಲು ಮಾಡಿದೆವು, ಆನಂತರ ಒಂದು 2-3 ದಿನ ಮಾಡಿದೆವು, ಮತ್ತೆ ಒಂದು 10 ದಿನ 15 ದಿನ ಬಿಟ್ಟೆವು, ಯಾವುದೋ ಒಂದು ಬಿಜಿ ಕೆಲಸದಲ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕಲ್ಲಿ ಹೇಳ್ತದೆ ನಿತ್ಯ ನಿರಂತರ ಸತು ದೀರ್ಘಕಾಲ ಸತ್ಕಾರೋ ಸೇವಿತೋ ದೃಢಭೂಮಿ. ಪತಂಜಲಿಯವರು ಏನು ಹೇಳ್ತಾರೆ ಅಂದರೆ, ಅದನ್ನು ದೀರ್ಘವಾಗಿ, ಅದನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡೋದ್ರಿಂದ, ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಅದು ನಮಗೆ ಸಿದ್ಧಿ ಆಗ್ತದಂತ ಪತಂಜಲಿ ಮಹರ್ಷಿಯವರು ಹೇಳ್ತಾರೆ. ಸತು ದೀರ್ಘಕಾಲ ನಿರಂತರ ಸತ್ಕಾರ ಸೇವೆ, ಅದು ನಿರಂತರವಾಗಿರಬೇಕು. ಹೇಗೆ ಸಾಮಾನ್ಯವಾಗಿ ನದಿಯಲ್ಲಿ ಹರಿತಕ್ಕಂಥ ನೀರು ನಿರಂತರ ಹರಿತಾ ಇದೆ, ಸ್ವಚ್ಛತೆ ಕಾಣ್ತದೆ, ಅಲ್ಲಿ ಹೋಗಿ ಕುತ್ಕೊಳ್ಬೇಕಪ್ಪ, ಆನಂದವನ್ನು ಅನುಭವಿಸ್ಬೇಕಂತ ಅನ್ನಿಸ್ತದೆ ಪ್ರಕೃತಿ ನಿಸರ್ಗದಲ್ಲಿ. ಅದೇ ರೀತಿ ನಿಂತ ನೀರಲ್ಲಿ ನಾವು ಹೋಗಿ ಕೂಡೋಕ್ಕಾಗಲ್ಲ. ಹಾಗೆ ನಾವು ಯಾವುದೇ ಒಂದು ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಿತ್ಯ ನಿರಂತರವಾಗಿ ಹೇಗೆ ನದಿ ಹರಿತಾ ಇರ್ತದೆ, ಅದನ್ನು ಅಭ್ಯಾಸವನ್ನು ಹರಿತಾ ಇರಬೇಕು ನಿಧಾನವಾಗಿ. ನಾವು 2 ತಾಸು 3 ತಾಸು ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ, 5 ನಿಮಿಷ ಮಾಡಿ, ಅದನ್ನು ನಿತ್ಯ ನಿರಂತರವಾಗಿ ಮಾಡಿ. ಅವಾಗ ಏನಾಗ್ತದೆ, ನಿಮ್ಗೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗ್ತದೆ. ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು. ಸಬ್ ಕಾನ್ಷಿಯಸ್ ಮೈಂಡಿಗೆ ಯಾವುದು ಮಾತು ಹೋಗಿ ಕುತ್ಕೊಳ್ತದೆ, ಅದು ನೀವು ಹೇಳದೇ ಇರಲಿ, ಆಟೋಮೆಟಿಕ್ಕಾಗಿ ಆ ಕಾರ್ಯ ನಡೀತಾ ಇದೆ. ಉದಾಹರಣೆಗೆ, ಇಂದಿನ ದಿನಮಾನಗಳಲ್ಲಿ ನಾವು ಊಟ ಮಾಡಿದ್ರು ಮೊಬೈಲು, ವಾಶ್ರೂಮ್ಗೆ ಹೋದ್ರು ಮೊಬೈಲು, ಟಿ ವಿ ನೋಡಿದ್ರು, ಪಕ್ಕ ಮನೆಯಲ್ಲಿ ಕುತ್ಕೊಂಡ್ರು ಮೊಬೈಲು, ಟೇಬಲ್ ಮೇಲೆ ನಮ್ಮ ಮನೆಯಲ್ಲಿ ಯಾರು ಮಕ್ಕಳ ಜೊತೆ ಮಾತಾಡೋಂಗಿಲ್ಲ, ತಂದೆ ತಾಯಿಗಳ ಜೊತೆ ಮಾತಾಡೋಂಗಿಲ್ಲ, ಪರಿವಾರದ ಸಂಬಂಧಿಕರ ಜೊತೆ ಮಾತಾಡೋಂಗಿಲ್ಲ. ಯಾವ ಮದುವೆಗೆ ಹೋಗಿ, ಎಲ್ಲೇ ಹೋಗಿ ಯಾವಾಗಲೂ ಅದು ಮೊಬೈಲ್, ಸುಮ್ಮನೆ ಕೂತಿರ್ತೀವಿ, ಮೊಬೈಲ್ ತೊಗೊಳ್ಳೋದು, ರೋಲ್ ಮಾಡ್ತಾ ಇರೋದು. ಇದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತಿದೆ. ಹೇಗೆ ಅದನ್ನ ಮೊಬೈಲ್ ತೊಗೋಬೇಕಂತಕ್ಕಂಥದ್ದು ನಮಗೂ ಕಾನ್ಷಿಯಸ್ ಆಗಿಲ್ಲ, ಸಬ್ ಕಾನ್ಷಿಯಸ್ಸಲ್ಲಿದೆ. ಸಬ್ ಕಾನ್ಷಿಯಸ್ಸಲ್ಲಿ ಏನಿದೆ, ನಾವು ಮೊಬೈಲ್ ತೊಗೋಬೇಕು, ಆಯ್ತು ಮೊಬೈಲ್ ತೊಗೋ, ಊಟ ಕೂತಿದೆ, ಅದು ಏನು ಊಟ, ಮುಂದೆ ಊಟದೇನಿದೆ, ಅದು ಸ್ವಾದ ಹೇಗಿದೆ, ಅದು ರುಚಿ ಹೇಗಿದೆ ಅಂತಕ್ಕಂಥದ್ದೇ ಪರಿಜ್ಞಾನ ಇಲ್ಲ. ನಾವು ಸಬ್ ಕಾನ್ಷಿಯಸ್ ಮೈಂಡ್ ಆಲ್ರೆಡಿ ಫಿಕ್ಸ್ ಆಗಿದೆ, ಏನು ಮೊಬೈಲ್ ನೋಡ್ತಾ ಇರಬೇಕು. ಅದು ಊಟದ ಸುಮ್ಮನೆ ಊಟ ಮಾಡ್ತಾ ಇರೋದು, ಅಲ್ಲಿ ಒಂದು ಭಾವವಿಲ್ಲ. ಒಂದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಕೂಡ ಭಾವ ಬಹಳ ಮಹತ್ವವಿದೆ. ಹಾಗಾಗಿ ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗುವಾಗ ಸತತ ಅದಕ್ಕೆ ಪತಂಜಲಿ ಸತು ದೀರ್ಘಕಾಲ ನಿರಂತರ ಸತ್ಕಾರ ಸೇವಿತು ದೃಢಭೂಮಿ. ಯಾವುದು ನೀವು ನಿರಂತರವಾಗಿ ಮಾಡ್ತೀರೋ ಅದ್ರ ಮೇಲೆ ಶ್ರದ್ಧಾ ಭಕ್ತಿ ಇರಬೇಕು, ಅದು ನಿಮಗೆ ದೃಢವಾಗ್ತದೆ, ನಿಮಗೆ ಶಾಶ್ವತವಾಗಿ ಅದರ ಸಿದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇದು ಉಜ್ಜಾಯಿ ಪ್ರಾಣಾಯಾಮದ ಒಂದು ಮಹತ್ವ. ಈಗ ಕಪಾಲಭಾತಿ
ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ಉಲ್ಲೇಖಗಳು ಬೇರೆ ಬೇರೆ. ಕಪಾಲಭಾತಿ ಪ್ರಾಣಾಯಾಮ ಯಾವುದೂ ಶಾಸ್ತ್ರದಲ್ಲಿ ಕಪಾಲಭಾತಿ ಅಂತ ಹೇಳುವುದಿಲ್ಲ. ನಮ್ಮ ಯೋಗದ ಶಾಸ್ತ್ರದಲ್ಲಿ ಅದು ಅಕಾರ್ಡಿಂಗ್ ಟು ಗಿರಣ್ ಸಹಿತ ಆಗಿರ್ಬೋದು, ಅಕಾರ್ಡಿಂಗ್ ಟು ಪತಂಜಲಿ ಆಗಿರ್ಬೋದು, ಅಕಾರ್ಡಿಂಗ್ ಟು ಹಠಯೋಗ ಪ್ರದೀಪಕ ಕಪಾಲಭಾತಿ ಇದು ಪ್ರಾಣಾಯಾಮ ಇದೆ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಇದು ಕಪಾಲಭಾತಿ ಒಂದು ಷಟ್ಕರ್ಮ ಅಂಥೇಳಿ ನಮ್ಮ ಹಠಯೋಗ ಪ್ರದೀಪಕದಲ್ಲಿ ಮತ್ತು ಗೇರಂಡ ಸಂಹಿತದಲ್ಲಿ ಉಲ್ಲೇಖವಿದೆ. ಕಪಾಲಭಾತಿ, ಕಪಾಲ ಅಂದರೆ ನಮ್ಮ ತಲೆ, ಭಾತಿ ಅಂದರೆ ಹೊಳೆಯುವುದು, ಭಾತಿ ಅಂದರೆ ಚಮಕ್. ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಮಸ್ತಿಷ್ಕದಲ್ಲಿ ಅನೇಕ ಎಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಆಲಸ್ಯ ಆಗಿರ್ಬೋದು, ಅದು ಶರೀರದಾಗಿ ಆಲಸ್ಯ ಆಗಿರ್ಬೋದು, ಮಾನಸಿಕ ಆಲಸ್ಯ ಆಗಿರ್ಬೋದು, ಶರೀರದ ಎಂಗ್ಸೈಟಿ ಆಗಿರ್ಬೋದು, ಮಾನಸಿಕ ಎಂಗ್ಸೈಟಿ ಆಗಿರ್ಬೋದು, ಇವೆಲ್ಲವನ್ನು ದೂರ ಮಾಡುವಂಥ ಒಂದು ಸ್ಥಿತಿ ಈ ಕಪಾಲಭಾತಿ ಷಟ್ಕರ್ಮಕ್ಕಿದೆ. ಇದು ಪ್ರಾಣಾಯಾಮ ಅಂತಲ್ಲ, ಇದು ನಾವು ಷಟ್ಕರ್ಮ ಅಂತ. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಇದನ್ನು ಪ್ರಾಣಾಯಾಮ ಅಂತೇಳಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತದೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗ್ತದೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗ್ತದೆ, ನಿಮ್ಮ ಎರಡು ನಾಸ್ಟ್ರಲ್ ಕ್ಲೀನ್ ಆಗ್ತದೆ, ನಿಮ್ಮ ರೈಟ್ ಬ್ರೈನು ಲೆಫ್ಟ್ ಬ್ರೈನು ಚೆನ್ನಾಗಿ ಆ್ಯಕ್ಟಿವ್ ಆಗ್ತವೆ. ಈ ಪ್ರಾಣಾಯಾಮ ಬಹಳಷ್ಟು ಇದರ ಹಿಂದೆ ಸಾಕಷ್ಟು ರಿಸರ್ಚ್ಗಳು ಆಗಿದೆ. ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋನ ನೋಡಬೇಕಾದ್ರೆ ಒಬ್ಬರು ಡಾಕ್ಟ್ರು ಹೇಳಿದರು, ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಆ ಡಾಕ್ಟ್ರಿಗೆ ಎಷ್ಟು ಅನುಭವ ಆಗಿದೆ ಅಂತಕ್ಕಂಥದ್ದು ಅವರು ಪ್ರಾಣಾಯಾಮದ ಉಲ್ಲೇಖ ಮಾಡಿ ಅದನ್ನೇ ಇವಾಗ ಏನು ಮಾಡ್ತಾಯಿದ್ದೆ, ಎಲ್ಲರೂ ಭ್ರಾಮರಿ ಪ್ರಾಣಾಯಾಮ ಮಾಡಿ ಅದನ್ನು ಮೇಲೆ ನಾನು ಭ್ರಾಮರಿ ಪ್ರಾಣಾಯಾಮ ಮಾಡಿದೆ, ಅದರ ಮೇಲೆ ಅವರು ಆ ಡಾಕ್ಟ್ರ್ ಏನು ಹೇಳಿದಿರಲಿಲ್ಲ ಅದನ್ನು ಕೋಟು ಅಲ್ಲಿ ಇಡೋದು. ಹಾಗಾಗಿ ಇದು ಜಾಸ್ತಿ ವೈರಲ್ ಆಗ್ತಾ ಇದೆ. ಇದು ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಅದ್ಭುತ. ಇದು ಇವತ್ತಿನ ದಿನಮಾನದಲ್ಲಿ ನಾವು ಪ್ರಾಣಾಯಾಮ ಅಂತ ಕರಿತೀವಿ ಅದನ್ನು. ಅದು ಯಾವುದೇ ಶಾಸ್ತ್ರದಲ್ಲಿ ಉಲ್ಲೇಖವಿಲ್ಲ. ನಾವು ಯಾವುದೇ ಒಂದು ಹೇಳಬೇಕಾದ್ರೆ ಹಿಂದೆ ಇದರ ಪ್ರತಿಮೆಗಳು ಏನಿದೆ, ಎಲ್ಲಿ ಉಲ್ಲೇಖ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಇದು ಷಟ್ಕರ್ಮ ಅಂತೇಳಿ ಉಲ್ಲೇಖ ಇದೆ. ಇದು ಯಾರು ಹೈ ಬಿ ಪಿ ಇರ್ತಾರೆ ಅವರು ಸ್ವಲ್ಪ ಕಡಿಮೆ ಅಭ್ಯಾಸ ಮಾಡಬೇಕು. ಯಾರು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರ್ತದೆ, ಯಾರು ಜಾಸ್ತಿ ಕ್ರೋಧ ಆಗ್ತದೆ, ಯಾರು ಮನಸ್ಸು ಕಂಟ್ರೋಲೇ ಆಗಿರೋದಿಲ್ಲ, ಯಾವಾಗಲೂ ನಕಾರಾತ್ಮಕ ವಿಚಾರದಿಂದ ಒಳಗೊಂಡಿರ್ತಾರೆ, ಯಾರು ಎಂಗ್ಸೈಟಿಲಿ ಇರ್ತಾರೆ, ಯಾರು ಡಿಪ್ರೆಷನ್ ಇರ್ತಾರೆ, ಯಾರು ನಿದ್ರಾಹೀನತೆ ಪ್ರಾಬ್ಲಮ್ನಲ್ಲಿರ್ತಾರೆ, ಯಾರು ಯಾವಾಗಲೂ ಆ್ಯಕ್ಟಿವ್ ಇರೋಲ್ಲ, ಆ ರೀತಿ ವ್ಯಕ್ತಿಗಳು ಈ ಕಪಾಲಭಾತಿ ಪ್ರಾಣಾಯಾಮ ಅನ್ಬೋದು ಅಥವಾ ಕಪಾಲಭಾತಿ ಷಟ್ಕರ್ಮ ಅಭ್ಯಾಸವನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕಾದ್ರೆ ನೀವು ಎರಡೂ ಕೈಗಳನ್ನು ಪ್ರಾಣ ಮುದ್ರೆಯಲ್ಲಿ ಇಟ್ಟುಕೊಂಡು ನಿಮ್ಮ ನೀ ಮೇಲೆ ಇಟ್ಕೊಂಡ ನಂತರ ನಿಧಾನವಾಗಿ ಶ್ವಾಸವನ್ನು ತಗೋಬೇಕು. ಆನಂತರ ಪ್ರತಿ 1 ಸೆಕೆಂಡಿಗೆ ಶ್ವಾಸವನ್ನು ಹೊರಗೆ ಹಾಕ್ತಾ ಹೋಗಬೇಕು. ಎಷ್ಟು ನಿಮಗೆ ಶ್ವಾಸ ಹೊರಗೆ 10 ಸೆಕೆಂಡು, 10 ಸಲನೋ 20 ಸಲ 30 ಸಲ, ಡಿಪೆಂಡ್ಸ್ ಅಪಾನ್ ಪ್ರಾಕ್ಟೀಸ್ ಮೇಲೆ. ಹೇಗೆ ನೋಡಿ ಮತ್ತೆ ಶ್ವಾಸವನ್ನು ತಗೊಂಡು ಕುಂಭಕ ಮಾಡಿ. ಎಕ್ಸೈಲ್ ಲೆಫ್ಟ್ ಸೈಡ್ ಮತ್ತೆ ಇನ್ನೇಲ್ ಮಾಡಬೇಕು. ಎಕ್ಸೈಲ್ ಮಾಡ್ತಾ ಮತ್ತೆ ಇನ್ನೇಲ್ ಮಾಡಿ ಹೋಲ್ಡ್ ಮಾಡ್ಕೋಬೇಕು. ಮತ್ತು ಎಕ್ಸೈಲ್ ರೈಟ್ ಸೈಡ್. ನೀವು ಯಾಕೆ ಎಕ್ಸೈಲ್ ರೈಟ್ ಓವರ್ ದ ಎಕ್ಸಸ್ ಹೀಟ್ ಇರ್ತಲ್ಲ, ಆ ಹೀಟನ್ನು ನಾವು ಲೆಫ್ಟ್ ನಾಸ್ಟ್ರಲ್ ದ್ವಾರ ಹೊರಗೆ ಹಾಕಬೇಕು.
ಇದು ಡಿಪೆಂಡ್ಸ್ ಅಪಾನ್ ಪ್ರಾಕ್ಟೀಸರ್ ಆಧಾರದ ಮೇಲೆ ನಾವು ಕುಮ್ಮಕ್ಕವನ್ನು ಅಭ್ಯಾಸ ಮಾಡ್ತೀವಿ. ಇದು ನಿತ್ಯ ನಿರಂತರ ಅಭ್ಯಾಸ ಮಾಡಿದರೆ ಇದು ಕೂಡ ಸಾಕಷ್ಟು ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು. ಇವಾಗ ನಾವು ಭ್ರಾಮರಿ ಪ್ರಾಣಾಯಾಮ, ಹಮ್ಮಿಂಗ್ ಬ್ರೀತ್ ಅಂತ ಕರಿತೀವಿ. ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸ ಏನು ಜೇನು ಹುಳದ ಒಂದು ಸೌಂಡ್ ಹೇಗೆ ಸೌಂಡ್ ಬರ್ತದೆ ಅದು ಹಮ್ಮಿಂಗನ್ನು ಅಭ್ಯಾಸ ಮಾಡಬೇಕು. ಇದರಿಂದ ಯಾರು ಜಾಸ್ತಿ ಎಂಗ್ಸೈಟಿಯಲ್ಲಿ ಇರ್ತಾರೆ, ಡಿಪ್ರೆಷನಲ್ಲಿ ಇರ್ತಾರೆ, ಜಾಸ್ತಿ ಕ್ರೋಧದಲ್ಲಿರ್ತಾರೆ, ಜಾಸ್ತಿ ಹೈ ಬಿ ಪಿಯಲ್ಲಿ ಇರ್ತಾರೆ, ಯಾರಿಗೆ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ಇರುವುದಿಲ್ಲ, ಇದು ಬಹಳಷ್ಟು ಮಾರ್ಮಿಕವಾದಂಥ ಒಂದು ಭ್ರಾಮರಿ ಪ್ರಾಣಾಯಾಮ. ಇದು ಭ್ರಾಮರಿ ಪ್ರಾಣಾಯಾಮ ಮಾಡೋದರಿಂದ ಇದು ಶಬ್ದಗಳಿಂದ ಉಲ್ಲೇಖ ಮಾಡೋದು ಬಹಳಷ್ಟು ಕಠಿಣ. ಇದು ಅದನ್ನು ಅನುಭವಿಸಬೇಕು. ಇದು ಭ್ರಾಮರಿ ಪ್ರಾಣಾಯಾಮ. ಇದು ಶಾಂಭವಿ ಮುದ್ರೆ ಅಂತ ಬರ್ತದೆ. ನಿಮ್ಮದು ಇಂಡೆಕ್ಸ್ ಫಿಂಗರನ್ನು ಐಬ್ರೋ ಮೇಲೆ ಇಟ್ಕೋಬೇಕು. ನಿಮ್ಮ ತಂಪನ್ನು ನಿಮ್ಮ 2 ಕಿವಿಗಳನ್ನು ಮುಚ್ಚಬೇಕು. ನಿಮ್ಮ ರಿಂಗ್ ಫಿಂಗರ್ ಮತ್ತು ಮಿಡಲ್ ಫಿಂಗರನ್ನು ನಿಮ್ಮ ಐಸ್ ಮೇಲೆ ಇಟ್ಕೋಬೇಕು. ಇದು ಲಿಟಲ್ ಫಿಂಗರ್ ಇರ್ತದಲ್ಲ, ನಿಮ್ಮ ನೋಸ್ ಮೇಲೆ ಇಟ್ಕೊಂಡು ಇನ್ನೇಲ್ ಥ್ರೂ ದಿ ಬೋತ್ ನಾಸ್ಟ್ರಲ್ ಮಾಡಿಕೊಂಡು ನಾವು ಓಂ ಅನ್ನೋ ಸೌಂಡನ್ನು ಬಾಯಿ ಓಪನ್ ಮಾಡಿ ಹೇಳ್ತೀವಲ್ಲ, ಭ್ರಾಮರಿ ಪ್ರಾಣಾಯಾಮದಲ್ಲಿ ಓಂ ಶಬ್ದವನ್ನು ಮುಖವನ್ನು ಬಂದ್ ಮಾಡಿ ಹೇಳಬೇಕು. ನೋಡಿ ಯಾವ ರೀತಿ ಅಂದರೆ, ನಿಮ್ಮ ಇಂಡೆಕ್ಸ್ ಫಿಂಗರ್ should be placed in the eyebrow, little finger, ring finger and middle finger should be placed in your eyes, your little finger should be placed in nose, your thumb should be close your both ears. Now inhale from the both nostril. ಇದು ಅದ್ಭುತ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ನಂತರ ಈ ಎಲ್ಲವೂ ಪ್ರಾಣಾಯಾಮದ, ಅದು ಅನುಲೋಮ ವಿಲೋಮ ಪ್ರಾಣ ಆಗಿರ್ಬೋದು, ಕಪಾಲಭಾತಿ ಆಗಿರ್ಬೋದು, ಚಂದ್ರಭೇದನ ಆಗಿರ್ಬೋದು, ಸೂರ್ಯಭೇದನ ಆಗಿರ್ಬೋದು, ನಾಡಿ ಶೋಧನ ಆಗಿರ್ಬೋದು, ಉಜ್ಜಾಯಿ ಆಗಿರ್ಬೋದು, ಭ್ರಾಮರಿ ಆಗಿರ್ಬೋದು, ಈ ಎಲ್ಲವೂ ಪ್ರಾಣಾಯಾಮದ ಒಂದು ಲಾಭ ಪಡೆದುಕೊಳ್ಬೇಕಾದ್ರೆ ನಾವು ದೀರ್ಘ ಪತಂಜಲಿಯವರು ಹೇಳಿದ ಪ್ರಕಾರ ದೀರ್ಘಕಾಲ ನಿರಂತರ ಸತ್ಕಾರೋ ಸೇವಿತೋ ದೃಢಭೂಮಿ. ಅದನ್ನು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅದನ್ನು ದಿನಾಲು 5-10 ನಿಮಿಷ ಅಂದರೆ 5-10 ನಿಮಿಷ ಮಾಡಿ, ಏನು ತೊಂದರೆ ಇಲ್ಲ. 1 ಅವರ್ ಮಾಡಬೇಕು, 2 ಅವರ್ ಮಾಡಬೇಕು ಅಂತಕ್ಕಂಥ ಯಾವುದೂ ನೆಸೆಸಿಟಿ ಇಲ್ಲ. ನಾವು ಫ್ಲೂಯೆಂಟಾಗಿ ಮಾಡ್ತಾ ಇರಬೇಕು, ನಿರಂತರವಾಗಿ ಮಾಡ್ತಾ ಇರಬೇಕು. ಇದಕ್ಕೆ ಉದಾಹರಣೆ, ಒಂದು ಆಮೆ ಒಂದು ಮೊಲ ಸ್ಪರ್ಧೆಗಿರ್ತದೆ. ಆಮೆ ಮತ್ತು ಮೊಲ ಸ್ಪರ್ಧೆಗಿರ್ತದೆ. ಮೊಲಕ್ಕೇನು, ಆಮೆ ಏನಿರ್ತದೆ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಅದು ಮೊಲ ಏನಿರ್ತದಲ್ಲ ಆ ಕಡೆ ಈ ಕಡೆ ಅದ್ರದ್ದು ಮನಸ್ಸು ಚಂಚಲ. ಅಲ್ಲಿ ಏನು ಕಾಣ್ತದೆ ಆ ಕಡೆ ಹೋಗೋದು, ಇಲ್ಲಿ ಏನು ಕಾಣ್ತದೆ ಈ ಕಡೆ, ಹೀಗೆ ಕಂಟಿನ್ಯೂ ಆಗಿ ಆದರೆ ಆಮೆಗಿಂತೂ ಮೊಲ ಬಹಳಷ್ಟು ಸ್ಪೀಡ್ ಓಡ್ತದೆ. ಅದು ಸ್ಪೀಡ್ ಓಡೋದ್ರಿಂದ ಕೆಲಸ ಆಗೋದ್ರಿಲ್ಲ. ಅದು ನಿರಂತರತೆ ಇರಬೇಕು, ಒಂದು ಫ್ಲೂಯೆಂಟ್ ಇರಬೇಕು, ಹೋಗ್ತಾ ಇರಬೇಕು. ಆಮೇಲೆ ಮಾಡ್ತಾ ನಿಧಾನವಾಗಿ ಹೋಗ್ತಾ 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 ಅದು ತನ್ನ ಗುರಿ ಮುಟ್ತದೆ. ಟೈಮ್ ತೊಗೊಂಡ್ರೆ ಅಡ್ಡಿ ಇಲ್ಲ, ಆದರೆ ತನ್ನ ಗುರಿ ಮುಟ್ತದೆ. ಆದರೆ ಮೊಲ ಬೇಗ ಓಡ್ತದೆ, ಆದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತದೆ. ಅದು ಉದಾಹರಣೆ ಒಂದು ರೀಲ್ಸಲ್ಲಿ ನೋಡಿದ್ದು. ಹೀಗೆ ಇವತ್ತು ಸಾಧಕರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಏನಾದರೆ ಬಹಳಷ್ಟು ಡಿಸ್ಟ್ರಾಕ್ಷನ್ ಇದೆ. ಎಲ್ಲೂ ಡಿಸ್ಟ್ರಾಕ್ಷನಿಂದ ನಮ್ಮ ಮೈಂಡ್ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ಅದು ಪ್ರಾಣಾಯಾಮದಿಂದ ಸಾಧ್ಯ. ಯೋಗ ಏನು ಮಾಡ್ತದೆ ನಮಗೆ, ಯೋಗ ಒಂದು ಯಾವುದೇ ರಿಲಿಜನ್ ಅಲ್ಲ, ಯೋಗ ಒಂದು ಸೈನ್ಸು.
ಯೋಗ ನಮ್ಮನ್ನು ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಅಥವಾ ಪಾಸ್ಟ್ ಅಥವಾ ಫ್ಯೂಚರಲ್ಲಿ ಒಯ್ಯೋದಿಲ್ಲ. ಯೋಗ ಪ್ರೆಸೆಂಟಲ್ಲಿ ನಾವು ಏನಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿಸಿಕೊಡುವಂಥ ಒಂದು ಶಕ್ತಿ ಯೋಗಕ್ಕಿದೆ, ಅದು ಪ್ರಾಣಾಯಾಮಕ್ಕಿದೆ. ನಮ್ಮಲ್ಲಿರ್ತಕ್ಕಂಥ ಅಮೋಘವಾದಂಥ ಶಕ್ತಿ, ಅಮೋಘವಾದಂತಹ ಒಂದು ದಿವ್ಯ ಗುಣಗಳು ಏನು ನಮ್ಮ ಶರೀರದಲ್ಲಿ ಎಲ್ಲರಲ್ಲೂ ಇದೆ. ಆ ಶಕ್ತಿಯನ್ನು ಜಾಗೃತ ಮಾಡುವಂಥ ಒಂದು ಶಕ್ತಿ ಅದು ಯೋಗಕ್ಕೆ ಶಕ್ತಿ. ಎಲ್ಲರಲ್ಲಿ ಸತ್ವಗುಣನೂ ಇದೆ, ತಮೋಗುಣನೂ ಇದೆ, ರಜೋಗುಣನೂ ಇದೆ. ತಮೋ ಮತ್ತು ರಜೋಗುಣ ಡೌನ್ ಮಾಡಿ ಸತ್ವಗುಣವನ್ನು ಜಾಗೃತ ಮಾಡುವಂಥ ಒಂದು ಸ್ಥಿತಿ ಅದು ಯೋಗದ ಸ್ಥಿತಿ. ಒಬ್ಬ ಕೆಳಮಟ್ಟ ಇರ್ತಕ್ಕಂಥ ಒಬ್ಬ ಸಾಧಕನನ್ನು ಒಂದು ಶಿಖರಕ್ಕೆ ಏರಿಸುವಂಥ ಸ್ಥಿತಿ ಯೋಗದ ಸ್ಥಿತಿ. ಇದು ಕೇವಲ ನಾವು ಯೋಗ ಏನಿದೆ ಅಂತ ಅದು ಪತಂಜಲಿಯವರು ಹೇಳಿದ್ದಾರೆ. ಅತ ಯೋಗಾನುಶಾಸನ. ಅತ ಅಂದರೆ ಇವಾಗ, ಅತ ಅಂದರೆ ನಾವು, ಅನುಶಾಸನ ಅಂದರೆ ಯೋಗದ ಅನುಶಾಸನ ಪಾಲನೆಯನ್ನು ಮಾಡ್ತೀವಿ ಅಂತ ಪತಂಜಲಿ ಮಹರ್ಷಿಗಿಂತ ಮೊದಲು ಬಹಳಷ್ಟು ಋಷಿ ಮುನಿ ಸಾಧು ಸತ್ಪುರುಷರು ನಮ್ಮ ಭಾರತ ದೇಶದಲ್ಲಿ ಯೋಗಾಭ್ಯಾಸ ಮಾಡಿದ್ದಾರೆ. ಆದರೆ ಪತಂಜಲಿಯವರು ಅದನ್ನು ಸಿಸ್ಟಮೈಸ್ಡ್ ಮಾಡಿದ್ರು. ಅದಕ್ಕೆ ಹಾಗಾಗಿ ಪತಂಜಲಿಯವರನ್ನು ಯೋಗ ಪಿತಾಮಹ ಅಂತ ಕರಿತೀವಿ. ಅದನ್ನು ಇವಾಗ ನಾವು ಯೋಗದಲ್ಲಿ ಯಾವುದೇ ಒಂದು ಹೊಸ ಆಯಾಮವನ್ನು, ಹೊಸ ಸಂಶೋಧನೆ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು, ಮಹಾತ್ಮರು, ಯೋಗಿಗಳು, ತಪಸ್ವಿ ಏನು ಮಹಾತ್ಮರು ಹೇಳಿದಾರಲ್ಲ ಅದನ್ನು ಅನುಶಾಸನ ಮಾಡುವಂಥ ಕಲೆಗೆ ನಾವು ಯೋಗ ಅಂತ ಕರಿತೀವಿ. ಅದು ಯೋಗ ಪ್ರಾರಂಭವಾಗ್ತದೆ. ಕೇವಲ ನೂರಾರು ಜನರು ಸೇರಿಸಿ ಪ್ರವೇಶ ಮಾಡೋದ್ರಿಂದ, ನೂರಾರು ಜನರಿಗೆ ಕೂಡಿಸಿ ಯೋಗಾಭ್ಯಾಸ ಮಾಡೋದ್ರಿಂದ ಅದು ಯೋಗಿ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಅನುಶಾಸನ ಮಾಡಲಿಲ್ಲ ಅಂದರೆ ಯೋಗಿ ಇಲ್ಲಿ ಆಗ್ತೀವಿ. ಅದನ್ನು ಜೀವನದಲ್ಲಿ ಅನುವರಣೆ ಮಾಡ್ಕೋಬೇಕು, ಅದನ್ನು ಜೀವನದಲ್ಲಿ ಪಾಲನೆ ಮಾಡ್ತಾ ಬರಬೇಕು. ಹಾಗಾಗಿ ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡಿ, ಈ ನಮ್ಮ ಯೋಗದಲ್ಲಿ ಏನಿದೆ ಅಂದರೆ 5 ಪ್ರಕಾರ ಸೇರಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಈ ಆನಂದಮಯ ಕೋಶ ನಾವು ಫಿಸಿಕಲಿ ಫಿಟ್ ಇರಬೇಕು, ಆದರೆ ಆಸನವನ್ನು ಮಾಡಬೇಕು. ಮೆಂಟಲಿ ಫಿಟ್ ಇರಬೇಕಂದ್ರೆ ಮತ್ತು ಮೆಂಟಲಿ ಫಿಟ್ ಇರಬೇಕಂದ್ರೆ ಪ್ರಾಣಾಯಾಮನ ಮಾಡಬೇಕು. ಈ ಶರೀರದ ಮೇಲೆ ಪ್ರೀತಿ ಇದೆ ಅಂದರೆ ನಾವು ಆಸನಗಳ ಮಾಡಬೇಕು. ಪ್ರಾಣದ ಮೇಲೆ ನಮಗೆ ಪ್ರೀತಿ ಇದೆ ಅಂದರೆ ಪ್ರಾಣಾಯಾಮ ಮಾಡಬೇಕು. ಮನಸ್ಸಿನ ಮೇಲೆ ನಮಗೆ ಪ್ರೀತಿ ಇದೆ ಅಂದರೆ ಧ್ಯಾನ ಮಾಡಬೇಕು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾರಿಗೆ ಯಾವುದ್ರ ಮೇಲೆ ಅಭಿರುಚಿ ಇದೆ ಅದರ ಮೇಲೆ ಆ ಕಡೆ ವ್ಯಕ್ತಿ ಹೋಗ್ತಾನೆ. ಹಾಗೆ ನಮ್ಮ ರುಚಿ ಯಾವ ಕಡೆ, ಸಾಧಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಜನರಾಗಿರ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಈ ಶರೀರ ಆರೋಗ್ಯವಾಗಿತ್ತು ಅಂತಂದರೆ ನಾವು ಏನೆಲ್ಲ ಮಾಡ್ಬೋದು. ಶರೀರವೇ ಆರೋಗ್ಯವಿಲ್ಲ, ನಾನು ಎಷ್ಟು ವಿದ್ವಾನ್ ಇದ್ದೀನಿ, ಎಷ್ಟು ಶ್ರೀಮಂತ ಇದ್ದೀನಿ, ಆದರೆ ನನ್ನ ಶರೀರನೇ ಸಪೋರ್ಟ್ ಕೊಡ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಎಲ್ಲೋ ಒಂದು ವಿದ್ಯಾರ್ಥಿ ಇವತ್ತು SSLC CBSE SSLC ಮಕ್ಕಳದ್ದು ಎಕ್ಸಾಮ್ ಇತ್ತು. ಆ ಸಂದರ್ಭದಲ್ಲಿ ಒಂದು ಮಗುಗೆ ಭಾಳಷ್ಟು ಆರೋಗ್ಯದಲ್ಲಿ ಬದಲಾವಣೆ ಆಗಿ ಆ ಮಗು ಹಾಸ್ಪಿಟ್ಲಿನ 1 ತಿಂಗಳು ಹಿಂದ್ಗಡೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇತ್ತಂತೆ. ಅವಳು ಪ್ರಾಪರಾಗಿ ಓದೋಕ್ಕಾಗಿಲ್ಲ. ಪ್ರಾಪರಾಗಿ ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕೆ ಹೋಗಿದ್ದಾಳೆ, ಆದರೂ ಬರಿತಾಳು ಮಾಡ್ತಾಳೆ ಗೊತ್ತಿಲ್ಲ. ಹೇಗೆಂದ್ರೆ ತಿಂಗಳಾನುಗಟ್ಟಲೆ ಓದಿಲ್ಲ ಅಂತಂದ್ಬಳಕ್ಕೆ ಏನು ಬರೀತಾರೆ ಏನು 40-50 ಮಾರ್ಕ್ಸ್ ತೊಗೊಂಡ್ರೆ, ಅದೇ ಹುಡುಗಿ ಭಾಳ ಚೆನ್ನಾಗಿ ಆರೋಗ್ಯವಾಗಿತ್ತಂದರೆ 100 ಮಾರ್ಕ್ಸು ತೊಗೋಬೋದಿತ್ತು. ಆರೋಗ್ಯವೇ ಭಾಗ್ಯ. ಹಾಗಾಗಿ ಶರೀರ ಮಾಧ್ಯಮ ಕಲಧರ್ಮ ಸಾಧನಂ. ನಮ್ಮ ಶರೀರ ಆರೋಗ್ಯವಾಗಿತ್ತು ಅಂತಂದರೆ, ನಮ್ಮ ಶರೀರ ಸದೃಢವಾಗಿ, ಅದು ಶರೀರ ಅಂದರೆ ಕೇವಲ ಶಾರೀರಿಕವಾಗಿಲ್ಲ, ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸದೃಢವಾಗಬೇಕು. ಅದು ಆರೋಗ್ಯ. ಅದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಹಳಷ್ಟು ಆಯುರ್ವೇದಿಕದಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ಹೇಳಿದೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಸ್ವಸ್ಥ ಇತ್ಯವಿ ದೀಯತೆ. ನಮ್ಮ ಶರೀರವೂ ಸ್ವಸ್ಥ ಇರಬೇಕು, ನಮ್ಮ ಇಂದ್ರಿಯಗಳು ಸ್ವಸ್ಥ ಇರಬೇಕು. ನಮ್ಮ ಏನು ಊಟ ಮಾಡ್ತೇವಲ್ಲ ನಾವು ಅದು ಜಠರಾಗ್ನಿ ಸ್ವಸ್ಥ ಇರಬೇಕು. ಸಪ್ತಧಾತುಗಳು ಸ್ವಸ್ಥ ಆರೋಗ್ಯವಾಗಿ ನಾವು ಊಟ ಮಾಡಿದರೆ ಡೈಜೆಷನ್ ಪ್ರಾಪರಾಗಿ
ರಸ ರಕ್ತ ಮಾಂಸ ಮೇಧ ಮಸ್ತ್ ಇವೆಲ್ಲವೂ ಪ್ರಾಪರಾಗಿ ಉತ್ಪತ್ತಿ ಆಗಬೇಕು. ಆವಾಗ ನಾವು ಆರೋಗ್ಯವಾಗಿ ಇರ್ತಕ್ಕಂಥ, ನಾವು ಊಟನೇ ಮಾಡಿ ಡೈಜೆಷನ್ನೇ ಆಗ್ತಾ ಇಲ್ಲ. ಊಟ ಮಾಡಿದ ನಮ್ಮ ಶರೀರದಲ್ಲಿ ಪೌಷ್ಟಿಕತೆ ಏನು ಹೇಳ್ತಾರೆ, ಎಷ್ಟು ಊಟ ಮಾಡ್ತಾನೆ ರೀ ಅಷ್ಟು ದಪ್ಪೆ ಆಗ್ತಾ ಇಲ್ಲ, ಅದಕ್ಕೆ ಅವನು ಆರೋಗ್ಯವಾಗಿಲ್ಲ ಅಂತ ಅರ್ಥ. ಆಯುರ್ವೇದಿಕ್ ಪ್ರಕಾರ ಸಮದೋಷ ಸಮಾಗ್ನಿಶ್ಚ, ದೋಷ ವಾತ ಪಿತ್ತ ಕಫ ಸಮ ಇರಬೇಕು. ಸಮದೋಷ ಸಮಾಗ್ನಿಶ್ಚ, ಅಗ್ನಿ ಜಠರಾಗ್ನಿ ಪಂಚಮಹಾಭೂತ ಅಗ್ನಿ ಅದು ಪ್ರಾಪರಾಗಿ ಸಮದೋಷ ಸಮಾಗ್ನಿಶ್ಚ. ಸಮಧಾತು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಇವೆಲ್ಲ ಧಾತುಗಳು ಸಮವಾಗಿರಬೇಕು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯೆ. ಮಲಕ್ರಿಯೆ ಅಂದರೆ ನಾವು ಅದು ಮಲ್ಲಲ್ಲಿ 3 ಪ್ರಕಾರ ಬರ್ತದೆ. ಏನು 3 ಪ್ರಕಾರ ಬರ್ತದೆ. ಅದು ಸ್ವಲ್ಪ ನಾನು ಸ್ಮರಣೆ ಬರ್ತಾಯಿಲ್ಲ, ಸ್ಮರಣೆ ಬಂದಾಗ ಮತ್ತೊಮ್ಮೆ ಹೇಳ್ತೇನೆ. ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯೆ ಪ್ರಸನ್ನ ಆತ್ಮ ಇಂದ್ರಿಯ. ಪ್ರಸನ್ನ ಆತ್ಮೇಂದ್ರಿಯ, ಆತ್ಮದನ್ನು ಪ್ರಸನ್ನ ಇರಬೇಕು, ಇಂದ್ರಿಯಗಳು ಪ್ರಸನ್ನ ಇರಬೇಕು. ಆ ವ್ಯಕ್ತಿಗೆ ಸ್ವಸ್ತಿ ಇದ್ದಾನೆ ಅಂತ ಆಯುರ್ವೇದಿಕ್ ಹೇಳ್ತಾ ಇದೆ. ಆದರೆ ಯೋಗ ಏನು ಹೇಳ್ತದೆ, ಶಾರೀರಿಕವಾಗಿ ಸ್ವಸ್ಥಿರು, ಮಾನಸಿಕವಾಗಿ ಸ್ವಸ್ಥಿರು, ಭಾವನಾತ್ಮಕ ನಿಮ್ಮ ರಿಲೇಷನ್ ಜೊತೆ ಸ್ವಸ್ಥ ಇರು, ನಿಮ್ಮ ಫ್ರೆಂಡ್ಸ್ ಜೊತೆ ಆನಂದವಾಗಿರು, ಮುಖದಲ್ಲಿ ಯಾವಾಗಲೂ ಹಸನ್ಮುಖತೆ ಪ್ರಸನ್ನತೆ ಇರಬೇಕು. ಇದು ಯೋಗದ ಒಂದು ಶೈಲಿ, ಜೀವನ ಶೈಲಿ. ಹಾಗಾಗಿ ನಿತ್ಯ ನಿರಂತರ ಯೋಗದ ಮೇಲೆ ಶ್ರದ್ಧಾ ಭಕ್ತಿ ಇಟ್ಕೊಂಡು ಅದು ನಿತ್ಯ ನಿರಂತರ ಒಂದು ಗುರುಮುಖೇನ ಅಭ್ಯಾಸ ಮಾಡಿದರೆ ನೀವು ಸಾಕಷ್ಟು ಲಾಭಗಳನ್ನು ಪಡಿಬಹುದಂತಕ್ಕಂಥ ಒಂದು ಉದ್ದೇಶವನ್ನು ತಿಳಿಸುತ್ತಾ, ಗುರುದೇವರು ಮತ್ತು ನಮ್ಮ ಸತ್ಶಾಸ್ತ್ರಗಳು ನಾನು ಎಷ್ಟು ಅರಿತಬಲ್ಲೆ ಅಷ್ಟು ನಿಮ್ಮನ್ನು ನಾನು ವ್ಯಕ್ತ ಮಾಡಲು ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪ್ರಯತ್ನದಲ್ಲಿ ಏನಾದರೂ ಅಡೆತಡೆಗಳಾಗಿದ್ದರೆ ದಯವಿಟ್ಟು ನನ್ನ ಕ್ಷಮೆ ಇರಲಿ. ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕ ದೀರ್ಘ ಸೂಕ್ಷ್ಮ ಮತ್ತು ಆಳವಾಗಿ ಪ್ರಾಣಾಯಾಮನ ಅಭ್ಯಾಸ ಮಾಡಿ ನೀವು ಸ್ವಸ್ಥರಿ, ನಿಮ್ಮ ಪರಿವಾರವನ್ನು ಆರೋಗ್ಯಕರವಾಗಿರಿ, ನಿಮ್ಮ ಪರಿವಾರದ ಸುತ್ತಮುತ್ತ ಜನರನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ, ನಿಮ್ಮ ಊರನ್ನು ಆರೋಗ್ಯವಾಗಿಟ್ಕೊಳ್ಳಿ, ನಿಮ್ಮ ತಾಲೂಕನ್ನು ಆರೋಗ್ಯವಿಟ್ಟುಕೊಳ್ಳಿ, ನಿಮ್ಮ ಜಿಲ್ಲೆಯನ್ನು ಆರೋಗ್ಯವಿಟ್ಟುಕೊಳ್ಳಿ, ನಿಮ್ಮ ರಾಜ್ಯವನ್ನು ಆರೋಗ್ಯವಾಗಿಟ್ಟುಕೊಳ್ಳಿ, ನಿಮ್ಮ ದೇಶವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಹರಿ ಓಂ ನಮಸ್ತೆ. ನಮಸ್ತೆ.